वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ಈ 13ನೇ ಅಧ್ಯಾಯದಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ನಾವು ಯಾವ ರೀತಿ ಭಗವಂತನನ್ನ ಸುಲಭ ಮಾರ್ಗದಲ್ಲಿ ಹೋಗಿ ಸೇರಬಹುದು. ಅಂದ್ರೆ ನೀನು ಕೇವಲ ಎಲ್ಲವನ್ನ ಅಂದ್ರೆ ಈ ಬದುಕನ್ನ, ಈ ದೇಹವನ್ನ ಹಾಳು ಮಾಡ್ಕೊಳ್ಳದೆ ಕೇವಲ ನನಗೆ ಶರಣಾಗು, ಹಾಗೂ ನಾನು ಕೊಟ್ಟಿರುವ ಈ ಜೀವನವನ್ನ ನೀನು ಪ್ರತಿ ದಿನವನ್ನ ಆನಂದಿಸ್ತಾ ಹೋದಾಗ ನಿನ್ನ ಮನಸ್ಸು ಏಕಾಗ್ರತೆ ತರ ಬರ್ತಾ ಹೋಗುತ್ತೆ. ಆಗ ನೀನು ಮೋಕ್ಷಕ್ಕೆ ಹೋಗಬಹುದು ಅನ್ನುವಂತಹ ಸುಲಭ ಮಾರ್ಗವನ್ನ ಹೇಳ್ಕೊಡ್ತಾ ಹೋದ. ಅಂದ್ರೆ ನಾವು ತುಂಬಾ ಕಷ್ಟ ಅನ್ಕೊಂಡ್ಬಿಟ್ಟಿದ್ವಿ ಜೀವನನ. ಆದ್ರೆ ಜೀವನದ ಕಷ್ಟ ಇಲ್ವೇ ಇಲ್ಲ. ಅವನು ಎಲ್ಲವನ್ನ ಅರೇಂಜ್ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದಾನೆ. ಅದಕ್ಕಿಂತ ಹೆಚ್ಚಾಗಿ ನಾವು ಅವನಿಗೆ ಶರಣಾಗ್ಬೇಕು, ನಮ್ಮ ಕರ್ತವ್ಯವನ್ನ ಮಾಡ್ಬೇಕು. ಇದು ಒಂದು ನಾವು ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಕರ್ತವ್ಯವನ್ನ ನಾವು ಮಾಡ್ಬೇಕು, ನಮ್ಮ ಕರ್ತವ್ಯವನ್ನ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು? ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್. ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾವು ನಮ್ಮ ಕರ್ಮವನ್ನ ಮಾಡಿದಾಗ ನಮ್ಮ ಬದುಕು ಸುಂದರವಾಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮನಸ್ಸು ಏಕಾಗ್ರತೆ ಹತ್ರ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಒಂದು ಸುಂದರವಾದ ಕಥೆ ಇದೆ. ಆ ಒಬ್ಬ ಸಾಧು ಒಂದು ಮಣ್ಣಿನ ಪಾತ್ರೆಯನ್ನ ಹಿಡಿದು ಪ್ರತಿದಿನ ಅವನಿಗೆ ಹಸಿವಾದಾಗ ಭಿಕ್ಷೆಯನ್ನ ಬೇಡ್ತಾ ಇರ್ತಾನೆ. ಯಾರು ಯಾವ ಆಹಾರವನ್ನ ಕೊಟ್ರು ಸಹ ಏನೂ ಮಾತಾಡದೆ ಆ ಆಹಾರವನ್ನ ಸ್ವೀಕಾರ ಮಾಡ್ತಾ ಇರ್ತಾರೆ. ಆ ಆಹಾರವನ್ನ ಸ್ವೀಕಾರ ಮಾಡೋದ್ರ ಜೊತೆಗೆ ಯಾರು ಆಹಾರವನ್ನ ಕೊಟ್ಟಿರ್ತಾರೋ ಅವರ ಜೀವನದ ಒಂದು ರಹಸ್ಯವನ್ನ ಆ ಸಾಧು ಹೇಳ್ತಾ ಇರ್ತಾರೆ. ಇದು ಎಷ್ಟರ ಮಟ್ಟಿಗೆ ಹರಡ್ ಬಿಡುತ್ತಪ್ಪ ಅಂದ್ರೆ ಆ ರಾಜನ ಅರಮನೆಯವರೆಗೂ ಹೋಗುತ್ತೆ. ಆಗ ಮಹಾರಾಣಿ ಇಲ್ಲ ಇಲ್ಲ ನಾನು ಸಹ ಆ ಸಾಧು ಬಗ್ಗೆ ಕೇಳ್ಕೋಬೇಕು, ತಿಳ್ಕೋಬೇಕು ಅಂತ ಹೇಳಿ ಆ ಸಾಧುವನ್ನ ಊಟಕ್ಕೆ ಕರೀತಾರೆ. ಊಟಕ್ಕೆ ಕರೆದು ಎಲ್ಲ ಭಕ್ಷ್ಯ ಭೋಜ್ಯವನ್ನ ಬಡಿಸ್ಲಿಕ್ಕೆ ಹೋಗ್ತಾಳೆ. ಆಗ ಆ ಸಾಧು ಇದ್ದವರು ಇಲ್ಲ ನಾನು ಅದು ಯಾವ್ದ್ರಲ್ಲೂ ತಿನ್ನೋದಿಲ್ಲ, ನನಗೆ ಈ ಮಣ್ಣಿನ ಪಾತ್ರೆಗೆ ಹಾಕಿ ಅಂತ ಹೇಳ್ತಾರೆ. ಹಾಗೆ ಮಹಾರಾಣಿ ಆ ಮಣ್ಣಿನ ಪಾತ್ರೆಗೆ ಹಾಕಿದಾಗ ಅದು ಎಲ್ಲರಿಗೂ ಹೇಗೆ ತನ್ನ ಜೀವನದ ಒಂದು ರಹಸ್ಯವನ್ನ ಹೇಳ್ತಾ ಇದ್ರು, ಅದೇ ರೀತಿ ಆ ಮಹಾರಾಣಿಯವ್ರಿಗೂ ಸಹ ಒಂದು ಜೀವನದ ರಹಸ್ಯವನ್ನ ಹೇಳ್ತಾರ. ತಕ್ಷಣ ಮಹಾರಾಣಿಗೆ ಊಟ ಎಲ್ಲ ಆದ್ಮೇಲೆ ಏನ್ ಅನ್ಸುತ್ತೋ ಏನೋ, ಆಕೆಗೆ ತುಂಬಾ ಖುಷಿ ಆಗತ್ತೆ. ಗುರುಗಳೇ ದಯವಿಟ್ಟು ನಿಮ್ಮ ಮಣ್ಣಿನ ಪಾತ್ರೆಯನ್ನ ನನಗ್ ಕೊಡಿ, ಈ ಬಂಗಾರದ ಪಾತ್ರೆಯನ್ನ ನೀವು ಸ್ವೀಕಾರ ಮಾಡಿ ಅಂತ ಹೇಳ್ತಾರ. ಸಾಧು ಏನು ಮಾತಾಡೋದಿಲ್ಲ. ಆ ಬಂಗಾರದ ಪಾತ್ರೆಯನ್ನ ಸ್ವೀಕಾರ ಮಾಡಿ ಮಣ್ಣಿನ ಪಾತ್ರೆಯನ್ನ ಆಕೆಗೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ಮಹಾರಾಣಿ ಹೇಳ್ತಾರೆ, ಈ ಮಣ್ಣಿನ ಪಾತ್ರೆಯನ್ನ ನಿಮ್ಮ ಗುರುತಾಗಿ ಇಟ್ಟು ನಾನು ಇದನ್ನ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಕೊಡ್ತಾರೆ. ಆದ್ರೆ ಇಡೀ ರಾಜ್ಯದಲ್ಲಿ ಯಾವ ರೀತಿ ಹರಡುತ್ತಪ್ಪ ಅಂದ್ರೆ, ಅಯ್ಯೋ ಈ ಸಾಧುಗೆ ನೋಡು ಎಷ್ಟು ಆಸೆ, ಅದಕ್ಕೇನೆ ಬಂಗಾರದ ಪಾತ್ರೆ ಕೊಡ್ತೀನಿ ಅಂದ ತಕ್ಷಣ ಇಸ್ಕೊಂಡ್ಬಿಟ್ರು ಅಂತ ಬರುತ್ತೆ. ಆದ್ರೂ ಸಹ ಸಾಧು ಏನೂ ಮಾತಾಡೋದಿಲ್ಲ. ಈ ಬಂಗಾರದ ಪಾತ್ರೆ ಮೇಲೆ ಆ ಊರಿನ ಒಬ್ಬ ದೊಡ್ಡ ಕಳ್ಳನಿಗೆ ಕಣ್ಬಿದ್ಬಿಡುತ್ತೆ. ಬೇಕು 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 ಅಂತ ಏನ್ ಮಾಡ್ತಾನೆ, ಅವನ ಆ ಸಾಧು ಹಿಂದೆನೇ ಓಡಾಡ್ತಾ ಇರ್ತಾನೆ. ಒಂದು ದಿನ ಆ ಸಾಧುವನ್ನ ಫಾಲೋ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ. ಒಂದು ಕುಟೀರ ಇರುತ್ತೆ. ಸಾಧು ಅವತ್ತಿನ ರಾತ್ರಿ ಭೋಜನವನ್ನ ಮಾಡಿ ಆ ಪಾತ್ರೆಯನ್ನ ಇನ್ನೇನ್ ಕರಿಬೇಕು ಅಂತ ಇದ್ದಂತಹ ಆ ಕಳ್ಳ ಹೊರಗಡೆ ಕಾಯ್ತಾ ಇರ್ತಾನಲ್ಲ, ಅವನಿಗೆ ಎಸ್ದ್ ಬಿಡ್ತಾರೆ. ಅದು ಸೀದಾ ಬಂದು ಆ ಕಳ್ಳನ ಮುಂದೆನೆ ಬೀಳುತ್ತೆ. ಆ ಕಳ್ಳನಿಗೆ ಪೂರ್ತಿ ಆಶ್ಚರ್ಯ ಆಗ್ಬಿಡುತ್ತೆ. ತಕ್ಷಣ ಅವನು ಓಡ್ ಹೋಗ್ತಾನೆ ಕುಟೀರದ ಒಳಗೆ. ಸಾಧುಗಳೇ, ನೀವು ಈ ಬಂಗಾರದ ಪಾತ್ರೆಯನ್ನ ಎಸ್ದ್ ಬಿಟ್ರಿ ನೀವು ಅಂತ. ಆಗ ಅವ್ನು ಹೇಳ್ತಾನೆ, ಹೌದು ನೀನ್ ಇದಕ್ಕೋಸ್ಕರನೇ ತಾನೇ ನನ್ ಹಿಂದೆ ಬಂದಿದ್ದು, ನಿಮಿಗ್ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾರೆ. ಆಗ ಹೌದು, ನನಗೆ ಎಲ್ಲವುದಕ್ಕಿಂತ ಮುಖ್ಯ ನೆಮ್ಮದಿ. ಆ ಮಣ್ಣಿನ ಪಾತ್ರೆ ಕೊಡ್ಲಿಲ್ಲ ಅಂದ್ರೆ ರಾಣಿಗ್ ಬೇಜಾರಾಗ್ತಿತ್ತು. ಹಾಗಾಗಿ ಮಣ್ಣಿನ ಪಾತ್ರೆಯನ್ನ ಕೊಟ್ಟೆ. ಈಗ ನಿನಗ್ ಬಂಗಾರದ ಪಾತ್ರೆ ಬೇಕಾಯ್ತು. ನಾನ್ ನಿನಗ್ ಬಂಗಾರದ ಪಾತ್ರೆ ಕೊಟ್ಟೆ. ಮಣ್ಣಿನ ಪಾತ್ರೆ ಆಗ್ಲಿ ಅಥವಾ ಬಂಗಾರದ ಪಾತ್ರೆ ಆಗ್ಲಿ, ನನಗೆ ಅದು ಕೇವಲ ಊಟದ ವಸ್ತು ಅಷ್ಟೇ. ಅಂದ್ರೆ ನಾನು ಅದ್ರಲ್ಲಿ ಹಾಕೊಂಡು ಊಟ ಮಾಡೋನು ಅಷ್ಟೇನೆ. ಹಾಗಾಗಿ ಬಂಗಾರದ್ದೋ ಮಣ್ಣಿಂದೋ ನನಗ್ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ನೆಮ್ಮದಿ. ನಾನು ರಾತ್ರಿ ನೆಮ್ಮದಿಯಾಗಿ ಮಲ್ಕೋಬೇಕು. ಇದು ಸಿಕ್ಲಿಲ್ಲ ಅಂದ್ರೆ ರಾತ್ರಿ ಎಲ್ಲ ನೀನು ವಿಚಲಿತನಾಗ್ತಿದ್ದೆ. ಅಯ್ಯೋ ನಂಗೆ ಬೇಕು 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 ಅಂತ ಇದ್ದೆ. ಅದಕ್ಕೆ ಕೊಟ್ಟೆ. ಇವತ್ತು ನೀನು ನೆಮ್ಮದಿಯಾಗಿ ಮಲ್ಕೊಂತೀಯ. ಆ ಸಂತೋಷದಲ್ಲಿ ನಾನು ನೆಮ್ಮದಿಯಾಗಿ ಮಲ್ಕೊಂತೀನಿ ಅಂತ ಅಂದ.
ಇದನ್ನ ಕೇಳಿದ ತಕ್ಷಣ ಆ ಕಳ್ಳನಿಗೆ ಜ್ಞಾನೋದಯ ಆಗತ್ತೆ. ನಾನ್ ಎಷ್ಟೊಂದೆಲ್ಲ ಕದ್ದು ಏನೆಲ್ಲ ತಗೊಂಡ್ ಹೋದ್ರು ಸಹ ಬೇಕು ಬೇಕು ಅನ್ನೋದಿದೆ. ಅದಕ್ಕೆ ನನಗೆ ನೆಮ್ಮದಿಯಾಗಿ ನಿದ್ದೆ ಬರ್ತಾ ಇಲ್ಲ, ನೆಮ್ಮದಿ ಇಲ್ಲ. ಆದ್ರೆ ಈ ಸಾಧುಗೆ ಏನೂ ಬೇಡ ನೆಮ್ಮದಿ ಅಷ್ಟೇ ಸಾಕು ಅಂದಿದ್ದಕ್ಕೆ ನೆಮ್ಮದಿ ಸಿಕ್ತು ಅಂತ ಹೇಳ್ತಾನಂತೆ. ನಾನು ಯಾಕೆ ಈ ಕಥೆಯನ್ನ ಹೇಳಿದೆ ಅಂದ್ರೆ, ಭಗವಂತನು ಹೇಳ್ತಾನೆ ನೋಡಿ, ನಮ್ಮ ಬದುಕನ್ನ ಚೆನ್ನಾಗಿಟ್ಕೊಂಡಾಗ, ನಮ್ಮ ದೇಹವನ್ನ ಹಾಳು ಮಾಡ್ಕೊಳ್ಳದೆ ಇದ್ದಾಗ, ಭಗವಂತ ನಮ್ಮ ಮನಸ್ಸನ್ನ ಏಕಾಗ್ರತೆಗೆ ಒಳಪಡಿಸ್ತಾ ಹೋಗ್ತಾನೆ. ಆ ಏಕಾಗ್ರತೆಯಲ್ಲಿ ನಾವು ಧ್ಯಾನಕ್ಕೆ ಕುಳಿತುಕೋಬಹುದು. ಆ ಧ್ಯಾನದಲ್ಲಿ ನಾವು ಭಗವಂತನ ಸೇರುವಂತಹ ಆ ಮೋಕ್ಷವನ್ನ ಸಂಪಾದನೆ ಮಾಡಬಹುದು. ಹಾಗಾಗಿ ಎಲ್ಲಿವರೆಗೂ ನಮ್ಮ ಜೀವನದಲ್ಲಿ ಬೇಕು ಅನ್ನೋದಿರುತ್ತೋ ಅಲ್ಲಿವರೆಗೂ ಸಹ ನಾವು ಬಡವರಾಗೇ ಇರ್ತೀವಿ. ಯಾವಾಗ ಭಗವಂತ ನೀನೇನ್ ಕೊಟ್ಟಿದ್ಯೋ ಅದ್ರಲ್ಲೇ ನಾನು ತೃಪ್ತಿಯಾಗಿದ್ದೀನಿ ಅನ್ನುವಂತಹ ಮನಸ್ಥಿತಿ ನಮ್ಗೆ ಬರ್ತಾ ಹೋಗುತ್ತೆ, ಆಗ ನಾವು ಶ್ರೀಮಂತರಾಗ್ತಾ ಹೋಗ್ತೀವಿ. ಹಾಗಾಗಿ ಈ ಬದುಕಿನ ಅಂದ್ರೆ ಈ ಶರೀರ ಕ್ಷೇತ್ರ ಆದ್ರೆ ಅಂದ್ರೆ ಮಹಾಲಕ್ಷ್ಮಿಯಿಂದ ನಮಗೆ ಈ ದೇಹ ಸಿಕ್ಕರೆ ಈ ದೇಹದಲ್ಲಿ ಇರುವಂತಹ ಕ್ಷೇತ್ರಜ್ಞ ಭಗವಂತನಾಗ್ತಾನೆ. ಅಂದ್ರೆ ಮಹಾಲಕ್ಷ್ಮಿಯಿಂದ ನಮಗೆ ಪಂಚಭೂತಗಳಿಂದಾದ ಈ ದೇಹ ಚಲಿಸದ ದೇಹ ಸಿಗ್ತಾ ಹೋಗುತ್ತೆ. ಭಗವಂತ ಅದರೊಳಗೆ ಕುಳಿತು ಈ ನಮ್ಮ ದೇಹವನ್ನ ಚಲಿಸ್ತಾ ಹೋಗ್ತಾನೆ. ಇದೇ ಈ 13ನೇ ಅಧ್ಯಾಯದ ಒಳಗುಟ್ಟು ಅಂತ ಹೇಳಿದ್ರು ಸಹ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಇನ್ನೂ ಭಗವಂತನನ್ನ ಹೇಗೆಲ್ಲ ಸೇರ್ಬೋದಪ್ಪ ಅನ್ನೋದಕ್ಕೆ ಭಗವಂತ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ಪ್ರಕೃತಿಯ ಭೌತಿಕ ಪ್ರಕೃತಿಯಿಂದ ಏವ ಖಂಡಿತವಾಗಿಯೂ ಛ ಕೂಡ ಕರ್ಮಾಣಿ ಕಾರ್ಯಗಳನ್ನ ಕ್ರಿಯಾಮಣಾನಿ ಆಚರಿಸಲಾಗುವ ಸರ್ವೇಶಃ ಎಲ್ಲಾ ರೀತಿಯಿಂದಲೂ ಯಹ ಯಾರು ಪಶ್ಯಂತಿ ನೋಡುತ್ತಾರೋ ತಥಾ ಕೂಡ ಆತ್ಮಾನಂ ತನ್ನನ್ನೇ ಅಕರ್ತಾರಂ ಮಾಡದಿರುವವನಾಗಿ ಸಹ ಅವನು ಪಶ್ಯಂತಿ ಪರಿಪೂರ್ಣನಾಗಿ ಕಾಣುತ್ತಾನೆ. ಅಂದ್ರೆ ನಾವು ಇಷ್ಟೊಂದು ವಿಷಯಗಳನ್ನ ಈ ಭಗವದ್ಗೀತೆಯಿಂದ ಇಲ್ಲಿವರೆಗೂ ತಿಳ್ಕೊಂಡಿದೀವಿ. ಆದ್ರೂ ಸಹ ನಾವ್ ಇನ್ನೂ ತಿಳ್ಕೊಳ್ಳೋದು ತುಂಬಾ ಇದೆ. ಅದ್ರಲ್ಲೂ ಒಂದು ಅವಶ್ಯಕವಾಗಿರುವಂತಹ ವಿಷಯವನ್ನ ತಿಳ್ಕೋಬೇಕು. ಅದೇನಪ್ಪಾ ಅಂದ್ರೆ ದೇವರನ್ನ ಕಾಣಬೇಕು, ಅವನ ಅನುಗ್ರಹ ಪಡಿಬೇಕು ಅಂತ ಅಂದ್ರೆ ಈ ವಿಚಾರವನ್ನ ನಾವು ತಿಳಿದುಕೊಳ್ಳೇಬೇಕು. ಅದು ಯಾವ್ದಪ್ಪ ಅಂತ ಅಂದ್ರೆ ಆತ ಸರ್ವಶಃ. ಅಂದ್ರೆ ಎಲ್ಲಾ ಕಡೆಯಿಂದಲೂ ನಾವು ಏನನ್ನ ನೋಡ್ತಾ ಇದ್ದೀವಿ ಅಥವಾ ಬದಲಾವಣೆ ಆಗುವಂಥದ್ದು ಅಥವಾ ಈ ಸೃಷ್ಟಿ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲದರ ಮೇಲೂ ಸಹ ಅವನಿದ್ದಾನೆ. ಅಂದ್ರೆ ಅವನಿದ್ರೇನೆ ಎಲ್ಲ. ಅವನಿಲ್ಲ ಅಂದ್ರೆ ಏನೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೆ ಪ್ರಕೃತೈವಚ ಪ್ರಕೃತಿಯಿಂದ ಈ ಪ್ರಕೃತಿಯಿಂದ ನಮಗೇನ್ ಸಿಕ್ಕಿದೆ? ಈ ದೇಹ ಸಿಕ್ಕಿದೆ. ಈ ದೇಹ ಏನಾಗಿದೆ? ಪಂಚಭೂತಗಳಿಂದ ಆಗಿದೆ. ಈ ದೇಹ ಏನ್ ಮಾಡತ್ತೆ? ಇದನ್ನೇ ಹುಟ್ಟು ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದ್ರೆ ನಮ್ಗೀಗ ಯಾರ ಮನೇಲೋ ಒಂದು ಹುಟ್ಟಾಗಿದೆ ಅಂತ ಅಂದ್ರೆ ಅರ್ಥ ಏನು? ಆ ದೇಹದಿಂದ ನಮಿಗ್ ಗೊತ್ತಾಗುತ್ತೆ. ಯೆಸ್, ಅವ್ರ ಮನೇಲಿ ಒಂದು ಪುಟಾಣಿ ಪಾಪು ಬಂದಿದೆ ಅಂತ ಹೇಳ್ತಾ ಹೋಗ್ತೀವಲ್ವಾ? ಅದೇ ಹುಟ್ಟು ನಮ್ಮ ಪಾಲಿಗೆ. ಅದೇ ರೀತಿ ಈ ಹುಟ್ಟು ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ದೇಹದಿಂದ. ಈ ದೇಹ ಹೇಗಾಗಿದೆ? ಪ್ರಕೃತಿಯಿಂದ. ಅದೇ ರೀತಿ ಪ್ರಕೃತಿಯಿಂದ ನಮಗೆ ಸಿಕ್ಕೋದು ಈ ಮಾಸಗಳು. ಅಂದ್ರೆ ಚಳಿಗಾಲ ಇರ್ಬೋದು, ಬೇಸಿಗೆಗಾಲ ಇರ್ಬೋದು ಅಥವಾ ಚಳಿಗಾಲ ಇರ್ಬೋದು. ಅಂದ್ರೆ ಎಲ್ಲವುದೂ ಸಹ ಆ ಪ್ರಕೃತಿಯಿಂದ ನಮ್ಗೆ ದೊರಕ್ತಾ ಹೋಗುತ್ತೆ. ಕ್ರಿಯಾಮಣಾನಿ ಸರ್ವಶಃ ಅಂದ್ರೆ ಕೇವಲ ಪ್ರಕೃತಿಯಿಂದ ಆಗತ್ತಾ ಅಂತ ನೋಡೋದಾದ್ರೆ ನೋ. ನಾಟ್ ಓನ್ಲಿ ಬಿಕಾಸ್ ಆಫ್ ಪ್ರಕೃತಿ, ಬೇರೇನೂ ಸಹ ಇದೆ. ಇದಕ್ಕೆ ಬೇರೆ ಇದೆ ಅಂದ್ರೆ ಅರ್ಥ ಏನು? ಅದಕ್ಕೆ ಇಲ್ಲಿ ನೋಡಿ, ಛ ಅನ್ನುವಂತಹ ಒಂದು ವಿಶೇಷವಾದ ಪದವನ್ನ ಸೇರಿಸ್ತಾ ಇದ್ದಾರೆ. ಇಲ್ಲಿ ಛ ಅಂದ್ರೆ ಅಕ್ಷರ ಅಲ್ವಾ? ಪದ ಅಂತ ಹೇಳ್ತಾ ಇದ್ದಾರೆ. ಛ ಅಂದ್ರೆ ಪದನೇ. ಯಾಕೆ ಅಂದ್ರೆ ಸಂಸ್ಕೃತದಲ್ಲಿ ಛ ಅಂದ್ರೆ ಮತ್ತು ಅಂತ. ಮತ್ತು ಅಂದ್ರೆ ಇಂಗ್ಲಿಷ್ ನಲ್ಲಿ ಆಂಡ್ ಅಂತ ಹೇಳ್ತೀವಲ್ಲ. ಅಂದ್ರೆ ಅರ್ಥ ಏನು? ನಾವು ಇನ್ನೊಂದನ್ನ ಅದಕ್ಕೆ ಸೇರಿಸ್ತಾ ಇದೀವಿ. ನಾನು ಮತ್ತು ಅಂದ್ರೆ ಅರ್ಥ ಏನು? ಇನ್ನೂ ಇದೆ ಅಂತ. ಅದೇ ರೀತಿ ಇಲ್ಲಿ ಪ್ರಕೃತಿಯಿಂದ ಏನೆಲ್ಲ ಆಗ್ತಾ ಇದೆ, ಈ ಮಳೆ ಇರಬಹುದು, ಕಾಲಗಳಿರಬಹುದು ಅಥವಾ ಹುಟ್ಟಿರಬಹುದು, ಸಾವಿರಬಹುದು, ಎಲ್ಲವುದಕ್ಕೂ ಸಹ ಕೇವಲ ಲಕ್ಷ್ಮಿ ಒಬ್ಬಳೆ ಕಾರಣಭೂತಳಲ್ಲ. ಛ ಮತ್ಯಾರು ಅಂದ್ರೆ ಮತ್ತು ಇನ್ಯಾರೋ ಒಬ್ರಿದಾರಲ್ಲ, ಅವ್ರು ಯಾರು ಅಂತ ಅಂದ್ರೆ ಮತ್ಯಾರು ಅಲ್ಲ, ನಮ್ಮ ಭಗವಂತ. ಹಾಗಾಗಿ ಭಗವಂತನ ಅಣತೆಯಂತೆ ಇದು ನಡೀತಾ ಹೋಗುತ್ತೆ.
ಎಷ್ಟೋ ಕಾರ್ಯಗಳು ಕೇವಲ ಒಂದು ಫೋನ್ ಕಾಲಿಂದ ಆಗ್ತಾ ಹೋಗುತ್ತಲ್ವಾ? ಹೇಗಾಗತ್ತೆ? ಅವ್ರು ನಡೆದ ಹಾಗೆ, ಅವ್ರು ಹೇಳಿದ ಹಾಗೆ ನಾವು ನಡ್ಕೋಬೇಕು. ಈಗ ಬಾಸ್ ಆಫೀಸಲ್ಲಿ ಇರೋದಿಲ್ಲ. ಆದ್ರೂ ಸಹ ಬಾಸ್ ಫೋನ್ ಮಾಡಿ ಇಷ್ಟು ಕೆಲಸ ಆಗ್ಬೇಕು ಅಂದ್ರೆ ಅಷ್ಟು ಕೆಲಸ ಆಗಿರುತ್ತೆ. ಯಾಕೆ? ಅವರ ಅಣತಿಯಂತೆ ಆ ಆಫೀಸ್ ನಡೀತಾ ಇರುತ್ತೆ. ಅದೇ ರೀತಿ ಇಲ್ಲಿ ಭಗವಂತನ ಅಣತೆಯಂತೆ ಈ ಪ್ರಕೃತಿ ನಡೀತಾ ಇದೆ. ಅದಕ್ಕೆ ಹುಟ್ಟು, ಸಾವು ಯಾವುದೂ ಸಹ ದೇವಿಯ ಕೈಯಲ್ಲೂ ಇಲ್ಲ. ಅದಕ್ಕೋಸ್ಕರನೇ ನೋಡಿ ಆಕೆಯನ್ನ ದೇವಿ ಅಂತ ಕರಿತೀವಿ ನಾವು. ದೇವಿ ಅಂದ್ರೆ ಏನು? ದೇವನಿಗೆ ಸಂಬಂಧಪಟ್ಟವಳು ದೇವಿ. ಅಂದ್ರೆ ಅವನು ಹೇಗ್ ಹೇಳ್ತಾನೋ ಹಾಗೆ ಈಕೆ ನಡೆದುಕೊಳ್ತಾ ಹೋಗ್ತಾಳೆ ಅಷ್ಟೆ. ಈಕೆಗೆ ಎಲ್ಲವುದೂ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಯಾವುದು ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಮನೆ ಒಡತಿಗೂ ಅಷ್ಟೇ ತುಂಬಾ ಅಧಿಕಾರ ಇರುತ್ತೆ. ಆಕೆ ಹೇಗ್ ಬೇಕಾದ್ರೂ ಮನೇನ ಅರಮನೆ ಹಾಗೆ ಸಿಂಗಾರ ಮಾಡ್ಕೋಬಹುದು. ಆದರೆ ಮನೆ ಒಡೆಯ ಹೇಳಿದ ಹಾಗೆ ಆಕೆ ಕೇಳಲೇಬೇಕು. ಹಾಗೇನೆ ಇಲ್ಲಿ ದೇವಿ ಅಂದ ತಕ್ಷಣ ದೇವನಿಗೆ ಸಂಬಂಧಪಟ್ಟವಳು. ಈ ಪ್ರಕೃತಿಯಲ್ಲಿ ಏನೆಲ್ಲ ಆಗ್ತಿದೆ, ಹುಟ್ಟು ಏನಾಗ್ತಿದೆ, ಎಲ್ಲವುದೂ ಸಹ ಅವನ ಅಣತೆಯಂತೆ ನಡೀತಾ ಇದೆ. ಮ್ಯಾನೇಜರ್ ಹೇಳಿದ ಹಾಗೆ ಆಫೀಸ್ ನಡೀತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಮ್ಯಾನೇಜರು ಬಾಸ್ ಹೇಗ್ ಹೇಳ್ತಾರೋ ಹಾಗೆ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಾರೆ ಅಷ್ಟೆ. ಆದ್ರೆ ನಾವು ಒಂದು ತಿಳ್ಕೋಬೇಕು, ನಾವು ಪ್ರಕೃತಿ ಅಂದ ತಕ್ಷಣ ಈ ಪ್ರಕೃತಿಯ ಬಂಧನದಲ್ಲಿ ನಾವು ಸಿಲುಕ್ತಾ ಹೋಗ್ತೀವಿ. ಈ ಹುಟ್ಟಿರಬಹುದು, ಸಾವಿರಬಹುದು, ಎಲ್ಲವುದೂ ಅಷ್ಟೇ ನಮ್ಗೆ ಒಂದು ಬಂಧನ ಇದು. ನಮಿಗ್ ಗೊತ್ತಾಗಲ್ಲ ಇದು ಬಂಧನ ಅಂತ. ನಾವೇನ್ ಅನ್ಕೊಂತೀವಿ ಹುಟ್ಟು ಅಂದ ತಕ್ಷಣ ವಾವ್! ನಾನು ಹುಟ್ಟಿದೆ ಅಥವಾ ಯಾರೋ ಒಬ್ರು ಹೋದ್ರು ಈ ತರ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಆದ್ರೆ ಈ ಪ್ರಕೃತಿ ಅಂದ್ರೆ ನಾವು ಈ ಬಂಧನದಲ್ಲಿ ಸಿಲುಕ್ತಾ ಹೋಗ್ತೀವಿ. ಒಳಗಿನಿಂದ ಬಂಧಿಸಲು ಈ ಪ್ರಕೃತಿಯಿಂದ ದೇಹ ಬಂದಿದೆ ಅಷ್ಟೆ. ಅಂದ್ರೆ ಈ ಪ್ರಕೃತಿಯಿಂದ ನಮಿಗ್ ದೇಹ ಬಂದಿದೆ ಅಂತ ನಮಿಗ್ ಗೊತ್ತಾಯ್ತಲ್ವಾ? ಆದ್ರೆ ಈ ದೇಹ ಯಾಕೆ ಬಂದಿದೆ? ಬಂಧಿಸೋದಿಕ್ಕೆ. ಯಾವ ರೀತಿ ಬಂಧಿಸುತ್ತಪ್ಪ ಅಂತ ನೋಡೋದಾದ್ರೆ, ಈಗ ಉದಾಹರಣೆ ಒಂದು ಫಾರ್ಮ್ ಕೋಳಿ ಇದೆ ಅಂತ ಅನ್ಕೊಳ್ಳೋಣ. ಫಾರ್ಮ್ ಕೋಳಿಗೆನ ಅದಕ್ಕೆ ಅನ್ಕೊಳ್ಳುತ್ತೆ, ಅಯ್ಯೋ ನನ್ಗಿಲ್ಲಿ ಊಟ ಸಿಗ್ತಿದೆ, ಮಲ್ಕೊಳಕ್ ಜಾಗ ಇದೆ, ನಾನ್ ಮೊಟ್ಟೆ ಕೊಡ್ತಾ ಇದ್ದೀನಿ, ನಾನು ಆರಾಮಾಗಿದ್ದೀನಿ, ನನಗೇನು ಪ್ರಾಬ್ಲಮೇ ಇಲ್ಲಪ್ಪ ಅಂತ ಆ ಕೋಳಿ ಅನ್ಕೊಂಡ್ಬಿಡತ್ತೆ. ಯಾಕೆ ಅನ್ಕೊಳ್ಳುತ್ತೆ ಅಂದ್ರೆ, ಅದು ಆ ಫಾರಮ್‌ನ ಬಿಟ್ಟು ಹೊರಗಡೆ ಹೋಗೇ ಇರೋದಿಲ್ಲ. ಯಾವತ್ತೋ ಒಂದು ದಿನ ಅಪ್ಪಿ-ತಪ್ಪಿನೋ ಅಥವಾ ಬೈ ಮಿಸ್ ಆಗೋ ಆ ಕೋಳಿ ಧೈರ್ಯ ಮಾಡಿ ಹೊರಗಡೆ ಹಾರ್ಬಿಡ್ತು ಅಂತ ಅನ್ಕೊಳ್ಳೋಣ. ಆಗ ಗೊತ್ತಾಗತ್ತೆ, ಅಯ್ಯೋ! ಫಾರಂ ಅಷ್ಟೇ ನನ್ನ ಲೋಕ ಅಲ್ಲ, ಹೊರಗಡೆನೂ ಇದೆ. ಅಂದ್ರೆ ನಾವು ಯಾವ ರೀತಿ ಮಾಡ್ಕೊಳ್ತಾ ಇದೀವಪ್ಪ ಅಂದ್ರೆ, ಈ ದೇಹ ನನ್ನದು ಅಲ್ವಾ? ಈ ದೇಹವನ್ನ ನಾನು ತುಂಬಾ ಚೆನ್ನಾಗ್ ನೋಡ್ಕೋಬೇಕು. ಪ್ರಕೃತಿಯಿಂದ ಈ ದೇಹ ಸಿಕ್ಕಿದೆ. ಈ ದೇವಿಯನ್ನ ನಾನು ಆರಾಧನೆ ಮಾಡ್ಬೇಕು. ದೇವಿಯನ್ನ ಆರಾಧನೆ ಮಾಡೋದ್ರಿಂದ ನನಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಆಕೆ ಕೊಡ್ತಿದ್ದಾಳೆ. ಈ ರೀತಿ ನಾನು ನನ್ನ ದೇಹ, ನಾನು ನನ್ನದು ಅನ್ನೋ ಒಂದು ಬಂಧನದಲ್ಲೇ ಇದೀವಿ. ಇದನ್ನ ಬಿಟ್ಟಿ ನಾನು ಯೋಚನೆ ಮಾಡಿದಾಗ ನನಗೆ ಗೊತ್ತಾಗತ್ತೆ, ನಾರಾಯಣನೇ ಎಲ್ಲ. ನನಗೆ ಮೋಕ್ಷ ಬೇಕು ಅಂದ್ರೆ ಆತ ಕೊಡ್ಬೇಕು. ಅಂದ್ರೆ ನಾವು ಈ ದೇಹವನ್ನ ಬಿಟ್ಟು ನಾನು ಯೋಚನೆ ಮಾಡಬೇಕು. ನಾನು ನನ್ನದು ಅನ್ನೋ ಯೋಚನೆ ಬಿಟ್ಟಾಗ ಮಾತ್ರ ನಾನು ನನ್ನ ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ. ಯಹ ಪಶ್ಯತಿ ಅಂತ ಅಂದ್ರೆ ಬಂಧಿಸುವ ವಿಷಯದಲ್ಲಿ ಪ್ರಕೃತಿ ತುಂಬಾ ನಿಸ್ಸೀಮಳು. ಆದ್ರೆ ಭಗವಂತ ಬಂಧಿಸೋ ವಿಷಯದಲ್ಲಿ ಆತನಿಗೆ ಇಂಟ್ರೆಸ್ಟೇ ಇಲ್ಲ. ಅವನಿಗೆ ಇರೋದು ಯಾವ್ದಪ್ಪ ಅಂತ ಅಂದ್ರೆ ಬಿಡಿಸುವ ವಿಷಯದಲ್ಲಿ ಆತನಿಗೆ ಬಹಳ ಆಸಕ್ತಿ ಅಂತೆ. ಹಾಗಿದ್ರೆ ನೆಕ್ಸ್ಟ್ ನಮ್ಮ ಕ್ವೆಶ್ಚನ್ ಬರುತ್ತೆ. ಅವನೇ ಬಿಡಿಸ್ತಾನೆ ಅಂತ ಅಂದ್ಮೇಲೆ ಅವನು ಯಾಕ್ರಿ ನಮಗೆ ಬಂಧಿಸುವಂತಹ ಅವಕಾಶವನ್ನ ಪ್ರಕೃತಿಗೆ ಕೊಡ್ತಾನೆ? ಅಲ್ಲಿಗೆ ನೋಡಿ ಮನೆ ಹೆಣ್ಮಕ್ಳನ್ನ ಸುಮ್ನೆ ಕೆಟ್ಟೋರ್ನಾಗಿ ಮಾಡ್ಬಿಡ್ತಾರೆ ಅಲ್ವಾ? ಈಗ ಲಕ್ಷ್ಮಿಗೆ ಅವನು ಇಲ್ಲಪ್ಪ ನೀನ್ ಆರಾಮಾಗಿ ಮೋಕ್ಷವನ್ನ ಕೊಡು ಅಂದ್ರೆ ಆಕೆ ಕೊಡ್ತಾಳಲ್ವಾ? ಅಥವಾ ಇವನೇ ಬಂಧನಕ್ಕೆ ಸಿಲುಕಿಸದೇ ಇರೋ ಹಾಗೆ ಮಾಡ್ಬೋದಲ್ವಾ? ಯಾಕೆ ಮಾಡೋದಿಲ್ಲ? ಯಾಕೆ ಮಾಡೋದಿಲ್ಲ ಅಂತ ಅಂದ್ರೆ, ನಮಗೆ ಯಾವುದಾದ್ರೂ ಒಂದು ವಸ್ತು ನಮಗೆ ಸಿಗಬೇಕು ಅಂದಾಗ ಮೊದಲು ನಮಗೆ ಅದರ ವ್ಯಾಲ್ಯೂ ಗೊತ್ತಿರಬೇಕು.
ಉದಾಹರಣೆ, ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಪ್ರತಿದಿನ ದುಡ್ಡನ್ನ ಕೇಳ್ತಾ ಇರ್ತಾನೆ ಅಪ್ಪನ ಹತ್ರ. "ಅಪ್ಪ ನಂಗ್ ದುಡ್ಡು ಕೊಡಿ, ಅಪ್ಪ ನಂಗ್ ದುಡ್ಡು ಕೊಡಿ, ಅಪ್ಪ ನಂಗ್ ದುಡ್ಡು ಕೊಡಿ." ಆಗ ಅಪ್ಪ ಹೇಳ್ತಾನೆ, "ಡೈಲಿ ನೀನ್ ನನಗೆ ₹1 ತಂದ್ಕೊಡು. ನಾನ್ ನಿನಗೆ ಏನ್ ಕೇಳ್ತೀಯೋ ಅದನ್ನ ಕೊಡ್ತೀನಿ." ಆ ಹುಡುಗ ಏನ್ ಕಷ್ಟಪಡೋದಿಲ್ಲ. ಒಂದಿನ ಅಮ್ಮನ ಹತ್ರ, ಒಂದಿನ ಅಜ್ಜಿ ಹತ್ರ, ಒಂದಿನ ಫ್ರೆಂಡ್ಸ್ ಹತ್ರ, ಹೀಗೆ ಒಬ್ಬೊಬ್ರ ಹತ್ರ ಒಂದೊಂದ್ ದಿನ ₹1 ಇಸ್ಕೊಂಬಂದ್ ಕೊಡ್ತಾನೆ. ಇಸ್ಕೊಂಬಂದ್ ಕೊಟ್ಟಾಗೆಲ್ಲ ಆ ಅಪ್ಪ ಕುಲುಮೆಯಲ್ಲಿ ಕೆಲ್ಸ ಮಾಡೋನು. ಆ ಕುಲುಮೆಯ ಬೆಂಕಿಗೆ ಆ ₹1 ಹಾಕ್ತಾ ಇರ್ತಾನೆ. ಆ ಹುಡುಗ ಕೇರೆ ಮಾಡೋದಿಲ್ಲ. ನನಗೇನು ₹1 ಅಪ್ಪಂಗ್ ಕೊಡ್ತೀನಿ. ಅಪ್ಪ ಏನಾದ್ರೂ ಮಾಡ್ಕೊಳ್ಳಿ. ನನಗೇನ್ ಬೇಕೋ ಅದನ್ನ ಅಪ್ಪ ಕೊಡಿಸ್ತಾನೆ. ಅಷ್ಟೇ ಆ ಮಗು ತಲೆನಲ್ಲಿರುತ್ತೆ. ಒಂದೇ ದಿನ ಯಾರು ಆ ಮಗುಗೆ ದುಡ್ಡು ಕೊಡೋದಿಲ್ಲ. ಕೊನೆಗೆ ಆದ್ರೆ ಅಪ್ಪನ ಈ ಕಾಂಪಿಟಿಷನ್ ಗೆಲ್ಲೇಬೇಕು ಅನ್ನೋ ದೃಷ್ಟಿಯಿಂದ ಏನ್ ಮಾಡ್ತಾನೆ, ಹಿಂಗೆ ಯೋಚನೆ ಮಾಡ್ತಾ ಕೂತ್ಕೊಂತಾನೆ. ಒಂದು ಭಾರವಾದ ವಸ್ತುವನ್ನ ಒಬ್ರು ವಯಸ್ಸಾದವ್ರು ತಗೊಂಡ್ ಹೋಗ್ತಾ ಇರ್ತಾರೆ. ನಾನಿದನ್ನ ನಿಮ್ಮ ಮನೆಯವರ್ಗೂ ತಂದ್ ಕೊಡ್ಲಾ? ನೀವ್ ನನಗ್ ₹1 ಕೊಡ್ತೀರಾ? ಅಂತ ಹೇಳ್ತಾನೆ. ಹ್ಞೂ ಅಂತ ಹೇಳಿದ ತಕ್ಷಣ ಆ ಹುಡ್ಗ ತುಂಬಾ ಭಾರ ಇರುತ್ತೆ. ಅವನ ಕೈಲಿ ಆಗಲ್ಲ. ಬಟ್ ಸ್ಟಿಲ್ ಅವನೇನ್ ಮಾಡ್ತಾನೆ, ಅದನ್ನ ಹೊತ್ಕೊಂಡು ಹೋಗಿ ಅವರ ಮನೆವರೆಗೂ ಕೊಡ್ತಾನೆ. ಅವ್ರು ₹1 ಕೊಡ್ತಾರೆ. ಆ ಹುಡುಗನಿಗೆ ಪ್ರತಿದಿನ ₹1 ನೋಡ್ತಾ ಇದ್ರು. ಈ ₹1 ಅಂದ ತಕ್ಷಣ ವಿಶೇಷವಾದ ಆಸಕ್ತಿ. ಅದನ್ನ ತಗೊಂಡ್ ಹೋಗಿ ಅಪ್ಪನಿಗೆ ಕೊಡ್ತಾನೆ. ಅಪ್ಪ ಆಸ್ ಯೂಶುವಲ್ ಬೆಂಕಿಗೆ ಎಸೆಯೋದಿಕ್ ಹೋಗ್ತಾನೆ. ಇನ್ನು ಎಸ್ತೇ ಇರೋದಿಲ್ಲ. ತಕ್ಷಣ ಆ ಹುಡುಗ ಕೈ ಹಿಡಿತಾನೆ. ಅಪ್ಪ ನಾನು ಇದು ₹1 ಎಷ್ಟು ಕಷ್ಟ ಪಟ್ಕೊಂಡು ಸಂಪಾದನೆ ಮಾಡಿದ್ದೀನಿ ಅಂತ ನಿಮಗ್ ಗೊತ್ತಾ? ಆಗ ಅಪ್ಪ ಹೇಳ್ತಾರೆ, "ಪ್ರತಿದಿನ ನೀನ್ ತಂದ್ಕೊಡ್ತಾ ಇದ್ದೆ. ಪ್ರತಿದಿನ ನಾನ್ ಬೆಂಕಿಗೆ ಹಾಕ್ತಾ ಇದ್ದೆ. ಆದ್ರೆ ಯಾವತ್ತೂ ನೀನ್ ಈ ಮಾತನ್ನ ಹೇಳೇ ಇಲ್ಲ. ಆದ್ರೆ ಇವತ್ತು ನೀನು ನಿನ್ನ ಪರಿಶ್ರಮದಿಂದ ಈ ₹1 ಗಳಿಸಿರೋದ್ರಿಂದ ನಿನಗೆ ಈ ₹1 ಬೇಕು ಅನ್ನಿಸ್ತಿದೆ ಅಲ್ವಾ?" ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಯಾಕೆ ನಮ್ಗೆ ಕೊಡೋದಿಲ್ಲ ಎಲ್ಲವನ್ನ ಅಂತ ಅಂದ್ರೆ, ನಮ್ಗೆ ಬಂಧಿಸಿದಾಗ ಮಾತ್ರ ನಮ್ಗೆ ಬಿಡುಗಡೆ ಬೇಕು ಅಂತ ಅನ್ಸೋದು. ಅಂದ್ರೆ ಈ ಲಕ್ಷ್ಮಿಯನ್ನ ಕೆಟ್ಟವಳನ್ನಾಗಿ ಮಾಡ್ಬೇಕು ಅನ್ನೋದು ಖಂಡಿತ ಭಗವಂತನ ಅಪೇಕ್ಷೆ ಇಲ್ಲ. ಭಗವಂತನಿಗೆ ಒಂದು ಆಸೆ, ನನ್ನ ಮಕ್ಕಳು ಬಿಡುಗಡೆಯನ್ನ ಕೇಳ್ಲಿ ಅಲ್ವಾ? ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಆರಾಮಾಗಿ ಅಪ್ಪ ಪ್ರಕೃತಿಯಲ್ಲಿ ಅಂದ್ರೆ ಪ್ರಕೃತಿಯಲ್ಲಿ ಅಂದ್ರೆ ನಮ್ಮ ಹುಟ್ಟಿನಲ್ಲಿ, ನಾವು ಈ ಹುಟ್ಟಲ್ಲಿ ಈ ಭೂಮಿಗೆ ಬರ್ತೀವಿ. ಆರಾಮಾಗಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಸಂಬಂಧಗಳಿದೆ, ಆಹಾರ ಇದೆ, ನಾನು ಎಲ್ಲಿರ್ಬೇಕು, ಹೇಗಿರ್ಬೇಕು ಎಲ್ಲವೂ ಇದೆ. ನನಗ್ ಯಾಕೆ ಅನ್ಕೊಂಡು ಇದೇ ಹುಟ್ಟು, ಇದೇ ಸಾವಿನಲ್ಲಿ ನಾನು ಇಲ್ಲೇ ಇದ್ದು ಬಿಟ್ಟಿದ್ದೀನಿ. ನಮಗೆ ಹೇಗೆ ಮಕ್ಕಳು ನಮ್ಮ ಮನೆಗೆ ವಾಪಸ್ ಬರ್ಬೇಕು ಅನ್ನೋ ಆಸೆ ಇರುತ್ತೋ, ಅದೇ ರೀತಿ ಭಗವಂತನಿಗೂ ಒಂದೇ ಆಸೆ. ನಾವೆಲ್ಲರೂ ಸಹ 100% ರಿಸಲ್ಟ್ ತಗೊಂಡು ನಾವು ನನ್ನ ಭಗವಂತನನ್ನ ಸೇರ್ಬೇಕು ಅಂತ. ಅದೇ ರೀತಿ ಇಲ್ಲಿ ಈ ಪ್ರಕೃತಿಗೆ ಯಾಕೆ ಹೇಳ್ತಾನೆ ಅಂತ ಅಂದ್ರೆ, ಪ್ರಕೃತಿ ಬಂಧಿಸ್ತಾ ಹೋಗ್ತಾಳೆ. ಈ ಆಸೆ, ಈ ಆಕಾಂಕ್ಷೆ, ನನಗೆ, ನಂದು, ನನಗ್ ಬೇಕು, ಬೇಡ ಎಲ್ಲವುದಕ್ಕೂ ಸಹ ಈ ಪ್ರಕೃತಿ ಏನ್ ಮಾಡ್ತಾ ಹೋಗ್ತಾಳೆ, ಬಂಧಿಸ್ತಾ ಹೋದಾಗ, ನಾನು ಭಗವಂತನ ಮೊರೆ ಹೋದಾಗ ಭಗವಂತ ನನ್ನನ್ನ ಬಿಡುಗಡೆಯತ್ತ ಕರೆದುಕೊಂಡು ಹೋಗ್ತಾ ಹೋಗ್ತಾನೆ. ಯಾಕೆಪ್ಪ ಈ ಕೆಲಸ ಮಾಡ್ತಾನೆ ಅಂತ ಅಂದ್ರೆ, ತನ್ನ ಮಹಿಮೆಯನ್ನ ತಿಳಿಸೋದಿಕ್ಕೆ. ಅಂದ್ರೆ ನೋಡು ನಾನು ಇದೀನಿ, ನೀನ್ ಹೆದರ್ಕೋಬೇಡ. ಅಪ್ಪ, ಅಮ್ಮ ಹೇಗೆ ಮಕ್ಕಳ ಮೇಲೆ ಕಣ್ಣಿಟ್ಟಿರ್ತಾರೆ, ಮಕ್ಳು ಕಷ್ಟ ಅಂದ ತಕ್ಷಣ ಅಪ್ಪ ಹೇಗೆ ಓಡ್ ಹೋಗ್ತಾರೆ, ಅಮ್ಮ ಹೇಗೆ ಓಡಿ ಹೋಗ್ತಾಳೆ, ಅದೇ ರೀತಿ ತನ್ನ ಮಹಿಮೆ ಗೊತ್ತಾಗ್ಬೇಕು ಅಂದಾಗ ಭಗವಂತ ಈ ಎಲ್ಲ ಕೆಲಸವನ್ನ ಮಾಡ್ತಾನೆ. ಈ ರೀತಿ ಮಾಡಿದಾಗ ನ ಪಶ್ಯತಿ ಅಂದ್ರೆ ನಾನು ಇದನ್ನ ತಿಳ್ಕೋಬೇಕು. ಭಗವಂತ ಏನೆಲ್ಲ ಮಾಡ್ತಿದ್ದಾನೆ ಅದು ನನ್ನ ಒಳಿತಿಗೆ. ನಾನು ಒಳ್ಳೆಯವಳಾಗಬೇಕು. ನನಗೆ ಈ ಕಷ್ಟಗಳು, ಕಾರ್ಪಣ್ಯಗಳು ಅಥವಾ ಸುಖ, ದುಃಖ ಎಲ್ಲವುದು ಯಾಕೆ ಬರ್ತಿದೆ ಅಂದ್ರೆ, ನಾನು ಅವನನ್ನ ಸೇರ್ಬೇಕು ಅನ್ನೋದು ನನ್ನ ಮನದಟ್ಟಾಗಬೇಕು ಅನ್ನೋದೇ ಭಗವಂತನ ಅಪೇಕ್ಷೆ. ಆ ರೀತಿ ನಾನು ಇಷ್ಟಪಟ್ಟಾಗ ನ ಸಪಶ್ಯತಿ ಅಂದ್ರೆ ನಾವು ಈ ಪ್ರಕೃತಿ ಅನ್ನುವ ಬಂಧನದಿಂದ ಬಿಡುಗಡೆ ಹೊಂದುತ್ತೀವಿ. ಪ್ರಕೃತಿ ಅನ್ನೋ ಬಂಧನದಿಂದ ಬಿಡುಗಡೆ ಹೊಂದುತ್ತೀವಿ ಅಂದ್ರೆ ಅರ್ಥ ಏನು? ನಾನು ಮೋಕ್ಷವನ್ನ ಪಡಿತೀನಿ. ಮೋಕ್ಷವನ್ನ ಕರುಣಿಸುವವನು ಭಗವಂತ. ಅದಕ್ಕೆ ಹೇಳೋದು ಹಿ ಈಸ್ ಸೋ ಸ್ವೀಟ್. ಯಾಕೆ ಅವನು ಸ್ವೀಟ್ ಅಪ್ಪ ಅಂತ ಅಂದ್ರೆ, ನಮ್ಮ ಈ ಬಂಧನವನ್ನ ಬಿಡಿಸುವ ಶಕ್ತಿ ಇರುವವನು ಅವನು. ಜಸ್ಟ್
ಅಮ್ಮ ಅಂತ ಕೂಗ್ಬೇಕು, ಅಪ್ಪ ಅಂತ ಕೂಗ್ಬೇಕು ಅಷ್ಟೇ. ನೋಡಿ, ನಾವೆಷ್ಟು ಆಸೆ ಪಡ್ತೀವಿ ಅಲ್ವಾ? ಅಪ್ಪ ನನಗೆ ಅಪ್ಪ ಅಂದ್ರೆ ಸಾಕು. ಮಕ್ಕಳಿಗೆ ಏನ್ ಹೆಲ್ಪ್ ಬೇಕಾದ್ರೂ ಇರುತ್ತೆ. ನಮ್ಮ ಶಕ್ತಿ ಮೀರಿ ಇರುತ್ತೆ. ಅಮ್ಮ ಅಂದ ತಕ್ಷಣ ಅಷ್ಟೇನೆ ನಮ್ಮ ಶಕ್ತಿ ಮೀರಿ ಹೆಲ್ಪ್ ಇರುತ್ತೆ. ಹಾಗಿರ್ಬೇಕಾರೆ ನನ್ನ ಎಲ್ಲ ಆಗು ಹೋಗುಗಳು, ನನ್ನ ದೇಹಗಳು, ಈ ಎಲ್ಲಕ್ಕೂ ಕಾರಣಕರ್ತನಾದ ಭಗವಂತನನ್ನ ನಾನು ಒಂದು ಸಾರಿ ಪ್ರೀತಿಯಿಂದ ಕೂಗೋದ್ರಲ್ಲಿ ಏನು ತಪ್ಪಿದೆ? ವೈ ಐ ಆಮ್ ನಾಟ್ ಥಿಂಕಿಂಗ್ ಅಬೌಟ್ ದಟ್? ಅಲ್ವಾ? ನಾವು ಯೋಚನೆನೇ ಮಾಡೋದಿಲ್ಲ. ಬರೀ ನನ್ನ ಮನೆ, ನನ್ ಕೆಲ್ಸ, ನನ್ ಕರ್ತವ್ಯ, ನಂದು 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 ನಂದು. ಈ ಎಲ್ಲ ಕೊಟ್ಟೋನ್ ಯಾರು ಅನ್ನೋದೇ ನೀನ್ ಮರ್ತು ಬಿಟ್ಟಿದೀಯಲ್ಲ ಅಲ್ವಾ? ಈ ಯಾವಾಗ ಈ ಎಲ್ಲವುದು ನನಗೆ ಮನದಟ್ಟಾಗ್ತಾ ಬರುತ್ತೆ, ಎಸ್, ನನ್ನ ಅಪ್ಪ ಏನೆಲ್ಲ ತ್ಯಾಗ ಮಾಡಿದ್ದಾರೆ, ನನ್ನ ಅಮ್ಮ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅಂತ ಮಕ್ಕಳಿಗೆ ಹೇಗೆ ಗೊತ್ತಾದಾಗ ಅವರಲ್ಲಿ ಒಂದು ನಿಷ್ಕಲ್ಮಶವಾದ ಪ್ರೀತಿ ಹುಟ್ಟುತ್ತೆ. ಅದೇ ಪ್ರೀತಿಯನ್ನ ಅಲ್ವಾ ಅಪ್ಪ ಅಮ್ಮ ಬಯಸೋದು. ಇಲ್ಲೂ ಅಷ್ಟೇ ಭಗವಂತ ಬಯಸ್ತಾ ಇರೋದು ಆ ನಿಷ್ಕಲ್ಮಶವಾದ ಪ್ರೀತಿ. ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳಿಲ್ಲದ ಹಾಗೆ. ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಭಗವಂತ ನೀನ್ ಬೇಕು ಕಣೋ. ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವ್ರಿಗೇನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಯಾಕೆ ಯೋಚನೆ ಮಾಡ್ತೀಯ? ಯಾಕೆ ಈ ಶ್ಲೋಕವನ್ನ ಪದೇ 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 ಹೇಳ್ತೀವಿ ಅಂದ್ರೆ, ನಮ್ಮ ಮನಸ್ಸು ಏನಿದೆ ಇದು ಮಂಗ ಕಣ್ರಿ, ಹಾರೋಗ್ಬಿಡುತ್ತೆ, ಮರ್ತ್ ಹೋಗ್ಬಿಡುತ್ತೆ. ನಾವ್ ಅದಕ್ಕೆ ಹೊಡೆದು ಹೊಡೆದು ಬುದ್ಧಿ ಹೇಳ್ಬೇಕು. ನೋಡು, ಅವನಿದಾನೆ, ಅವನನ್ನ ನೀನು ಯಾವುದೇ ರೀತಿಯಾದ ನಿಷ್ಕಲ್ಮಶವಾಗಿ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಭಕ್ತಿಯಿಂದ ನೀನ್ ಕೇಳ್ಕೊ, ಅವನು ಏನು ಬೇಕಾದ್ರೂ ಕೊಡ್ತಾನೆ. ಹೇಗೆ ಅಮ್ಮ ಅಂದ ತಕ್ಷಣ, ಅಪ್ಪ ಅಂದ ತಕ್ಷಣ ನಾವು ನಮ್ಮ ಜನ್ಮದಲ್ಲಿ ಕೂಡಿಟ್ಟಿದ್ದೆಲ್ಲ ನಮ್ಮ ಮಕ್ಕಳಿಗೆ ಅಲ್ವಾ? ಅಂದ್ರೆ ಅಫ್ಕೋರ್ಸ್ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಪಟ್ಟಿರ್ತೀವಿ. ಅದೇ ರೀತಿ ಭಗವಂತನು ಅಷ್ಟೇ, ನಾವು ಅವನನ್ನ ಪ್ರೀತಿಯಿಂದ ಕರೆದಾಗ ನಮ್ಮನ್ನ ಬಿಡುಗಡೆಯನ್ನ ಹೊಂದಿಸ್ತಾ ಹೋಗ್ತಾನೆ. ಇದು ಮುಂದುವರೆದು ಹೇಳ್ತಾ ಹೋಗ್ತಾನೆ, ಯಥಾ, ಯಾವಾಗ ಭೂತ ಜೀವಿಗಳಲ್ಲಿ ಪೃಥಕ್ ಭಾವಂ, ಪ್ರತ್ಯೇಕವಾದ ಸ್ವಭಾವಗಳನ್ನ, ಏಕಸ್ಥಂ, ಒಂದರಲ್ಲಿ ನೆಲೆಸಿದ, ಅನುಪಶ್ಯತಿ, ಪ್ರಮಾಣದ ಮೂಲಕ ನೋಡಲು ಪ್ರಯತ್ನಿಸುತ್ತಾನೆ. ತತಃ ಏವ, ತತಃ ಅಂದ್ರೆ ಏವ ಅನಂತರ, ಚ ಕೂಡ, ವಿಸ್ತಾರಂ, ವಿಸ್ತಾರವಾದ, ಬ್ರಹ್ಮ ಅಂದ್ರೆ ಪರಾತ್ಪರನು, ಸಂಪದ್ಯತೆ, ಹೊಂದುತ್ತಾನೆ, ತಥಾ, ಆ ಕಾಲದಲ್ಲಿ. ಇಲ್ಲಿ ಒಬ್ಬ ವ್ಯಕ್ತಿ ಏನಿದ್ದಾನೆ, ಇಲ್ಲಿ ಹೇಳ್ತಾ ಹೋಗ್ತಾರೆ ಬ್ರಹ್ಮ. ಬ್ರಹ್ಮ ಅಂದ್ರೆ ಯಾರು? ಪರಿಪೂರ್ಣನಾಗಿರೋನು. ನಮಗ್ ಬ್ರಹ್ಮ ಅಂದ ತಕ್ಷಣ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ ನೆನ್ಪಾಗ್ತಾನೆ. ಅಲ್ಲ, ಇಲ್ಲಿ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ, ಬ್ರಹ್ಮ ಈಸ್ ನಥಿಂಗ್ ಬಟ್ ಪರಿಪೂರ್ಣ. ಅವನೊಬ್ಬನೇ ಪೂರ್ಣತೆಯನ್ನ ಹೊಂದಿರುವವನು. ಯಾರು ಈ ಬ್ರಹ್ಮ? ನಾರಾಯಣ. ಯಾಕೆಂದ್ರೆ ಅವನನ್ನ ಬಿಟ್ರೆ ಇನ್ಯಾರೂ ಸಹ ಪರಿಪೂರ್ಣತೆಯನ್ನ ಹೊಂದಿಲ್ಲ. ಅಂತಹ ಪರಿಪೂರ್ಣನಾದ ಭಗವಂತನನ್ನ ಯಾವಾಗ ನಾನು ಈ ಮೇಲಿನ ವಿಚಾರಗಳನ್ನೆಲ್ಲ ತಿಳ್ಕೊಂತೀನಿ, ಇಂತಹ ಪರಿಪೂರ್ಣನಾದ ಭಗವಂತನನ್ನ ನಾನು ಹೋಗಿ ಸೇರ್ತೀನಿ. ಹೌದಾ? ಯಾವಾಗ ಹೋಗಿ ಸೇರ್ತೀಯಪ್ಪ ಅಂತ ನೋಡೋದಾದ್ರೆ, ಯಥಾ ಭೂತ ಪೃಥಕ್ ಭಾವಂ. ಜೀವರಾಶಿಗಳು, ಜೀವರಾಶಿಗಳು ಅಂದ್ರೆ ಯಾರು? ನಾವು ಜೀವರು. ಎಲ್ಲರೂ ಒಂದೇ ಅಲ್ಲ. ಈಗ ಉದಾಹರಣೆ, ಇನ್ನೇನು ಚಳಿಗಾಲ ಹೋಗ್ತಿದ್ದಂಗೆ ಮ್ಯಾಂಗೋ ಸೀಸನ್ ಬರುತ್ತೆ ಅಲ್ವಾ? ಬೇಸಿಗೆ ಬರ್ತಿದ್ದ ಹಾಗೆ ಮಾವಿನ ಹಣ್ಣಿನ ಸೀಸನ್ ಬರುತ್ತೆ. ಎಲ್ಲಾ ಮಾವಿನ ಹಣ್ಣು ಒಂದೇನಾ? ಖಂಡಿತ ಇಲ್ಲ. ಕಾಡು ಮಾವಿನ ಹಣ್ಣು ಇರುತ್ತೆ, ಆಲ್ಫೆನ್ಸೋ ಇರುತ್ತೆ, ಆಲ್ಫೆನ್ಸೋಗ್ ಯಾವ್ದು ಕಂಪೇರ್ ಮಾಡಕ್ಕೆ ಆಗೋದಿಲ್ಲ. ರಸಪುರಿ ಇರುತ್ತೆ, ಎಷ್ಟೊಂದು ವೆರೈಟಿ ಮಾವಿನ ಹಣ್ಣುಗಳಿರುತ್ತೆ ಅಲ್ವಾ? ಒಂದೊಂದು ಒಂದೊಂದು ರೀತಿಯಾದಂತಹ ವಿಭಿನ್ನವಾದ ರುಚಿಯನ್ನ ನಮಗೆ ಕೊಡ್ತಾ ಹೋಗುತ್ತೆ. ಅದ್ರಲ್ಲಿ ಹುಳಿ ಮಾವಿನ ಹಣ್ಣು ಇರುತ್ತೆ ಕೆಲವೊಂದ್ಸಲ, ಏನು ಮಾಡಕ್ಕಾಗಲ್ಲ. ಅದೇ ರೀತಿ ಇಲ್ಲಿ ಜೀವರು ಅಂದ್ರೂ ಹಾಗೆ.
ಒಂದೇ ತರ ಇದೀವ? ಖಂಡಿತ ಇಲ್ಲ. ಕೋಪ, ಸಿಟ್ಟು, ದ್ವೇಷ, ಆವೇಶ, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಎಲ್ಲವುದೂ ಇದೆ. ಇಲ್ಲಿ ಜೀವರು ಅಂದ್ರೆ ಮಾನವರು. ನಮಿಗೆಲ್ಲ ಇದೆ. ಒಬ್ಬೊಬ್ರು ಒಂದೊಂದು ರೀತಿ. ಅದೇ ರೀತಿ ದೈತ್ಯರಿದ್ದಾರೆ, ದೇವರಿದ್ದಾರೆ, ಮಾನವರಿದ್ದಾರೆ. ಎಲ್ಲರನ್ನೂ ಸಹ ಭಗವಂತ ಇಲ್ಲಿ ಜೀವರು ಅಂತಾನೆ ಕರಿತಾ ಹೋಗ್ತಾನೆ. ಏನಪ್ಪಾ ಇದು ಮಾನವರಷ್ಟೇ ಜೀವರಲ್ವಾ ಅಂದ್ರೆ ಇಲ್ಲ. ದೈತ್ಯರು, ಮಾನವರು, ದೇವರು ಎಲ್ಲರೂ ಜೀವರೇ. ಯಾಕೆ ಅವರೆಲ್ಲ ಜೀವರಪ್ಪ ಅಂತ ಅಂದ್ರೆ ಅದನ್ನ 2ನೇ ಪಾದದಲ್ಲಿ ಹೇಳ್ತಾ ಹೋಗ್ತಾರೆ. ಎಲ್ಲರ ಒಳಗೆ ಭಗವಂತ ಒಂದೇ ರೀತಿಯಲ್ಲಿ ಇದ್ದಾನೆ. ಗಣಪತಿಯ ಒಳಗೂ ಇದ್ದಾನೆ, ಪಾರ್ವತಿಯ ಒಳಗೂ ಇದ್ದಾನೆ, ಶಿವನೊಳಗಿದ್ದಾನೆ, ಬ್ರಹ್ಮನ ಒಳಗಿದ್ದಾರೆ, ರಾಕ್ಷಸರ ಒಳಗಿದ್ದಾನೆ, ನಮ್ಮೊಳಗಿದ್ದಾನೆ, ಎಲ್ಲರ ಒಳಗೆ ಇದ್ದಾನೆ. ಅವನೇ ಕ್ಷೇತ್ರಜ್ಞ. ಇದು ಹೇಗೆ ನಮ್ಗೆ ಗೊತ್ತಾಗುತ್ತೆ? ಹೇಗೆ ಅಂತ ಅಂದ್ರೆ ವೇದಗಳು ಸಹ ಇದನ್ನೇ ಹೇಳ್ತಾ ಹೋಗುತ್ತೆ. ಅವನು ಕ್ಷೇತ್ರಜ್ಞನೂ ಹೌದು, ಅವನು ನಿಯಂತ್ರಕನೂ ಹೌದು. ಎಲ್ಲರನ್ನ, ಎಲ್ಲ ದೇವಾನುದೇವತೆಗಳನ್ನ, ದೈತ್ಯರನ್ನ, ಮಾನವರನ್ನ, ಪ್ರತಿಯೊಬ್ಬರನ್ನೂ ಸಹ ಕಂಟ್ರೋಲ್ ಮಾಡ್ತಾ ಇರೋದು ಭಗವಂತ. ಅವನು ಬಿಟ್ರೆ ಬೇರೆ ಯಾರೂ ಇಲ್ಲ. ನಮಗ್ ಗೊತ್ತಾ ವಾಟ್ ನೆಕ್ಸ್ಟ್? ನಮಗ್ ಗೊತ್ತಿಲ್ಲಪ್ಪ. ಯಾಕೆ ಗೊತ್ತಿಲ್ಲ? ಅವನು ಕಂಟ್ರೋಲ್ ಮಾಡ್ತಾ ಇರೋದು. ಹಾಗಾಗಿ ಅವನು ಸ್ಕ್ರಿಪ್ಟ್ ಅವನ ಕೈಲಿದೆ, ಪಾತ್ರ ಅಷ್ಟೇ ನಾನು, ಅಲ್ವಾ? ಹಾಗಾಗಿ ನನ್ನ ಪಾತ್ರ ಏನನ್ನ ಬಯಸ್ತಾ ಇದೆ ಅಂತ ನನಗ್ ಗೊತ್ತೇ ಇಲ್ಲ. ಅಥವಾ ಅವನು ನನ್ನನ್ನ ಯಾವ ರೀತಿ ನಡೆಸ್ಕೊಳ್ತಾನೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿತ್ತಾ? ನೀವು ಹುಟ್ಟಿದಾಗ ನೀವ್ ಇದೇ ಮನೆಗ್ ಬಂದ್ ಸೇರ್ತೀರಾ, ನಾನ್ ಹೀಗೇ ಇರ್ತೀನಿ, ನಾನ್ ಹೀಗೇ ಮಾತಾಡ್ತೀನಿ, ನಾನ್ ಹೀಗೀಗೇ ಇರ್ತೀನಿ, ಯಾರಿಗಾರು ಗೊತ್ತಿತ್ತಾ? ಗೊತ್ತಿಲ್ಲ. ಗೊತ್ತಿರೋಕ್ ಸಾಧ್ಯನೂ ಇಲ್ಲ. ಯಾಕೆ ಅಂದ್ರೆ ಸ್ಕ್ರಿಪ್ಟ್ ಅವನ್ ಕೈಲಿದೆಯಲ್ಲ. ಅವನಿಗೆ ಹೇಗ್ ಬೇಕೋ ಹಾಗೆ ನಡೆಸ್ಕೊಳ್ತಾ ಇದ್ದಾನೆ ಅಷ್ಟೆ. ಅದಕ್ಕೆ ಹೇಳ್ತಾ ಹೋಗೋದು ಅಂದ್ರೆ ಭಗವಂತ ಅನ್ನೋನು ಏನಿದಾನೆ ಅವನನ್ನ ನಾನು ತುಂಬಾ ಚೆನ್ನಾಗಿ ತಿಳ್ಕೋಬೇಕು ಅಂದ್ರೆ ಒಂದನ್ನ ನಾನು ತಿಳ್ಕೋಬೇಕು. ಕನ್ನಡಿ ಮುಂದೆ ನಿಂತಾಗೆಲ್ಲ ಒಂದು ದೊಡ್ಡ ಸ್ಮೈಲ್ ಕೊಡೋದ್ರ ಜೊತೆಗೆ ಆ ಕನ್ನಡಿ ಒಳಗಿರೋ ಬಿಂಬ ಅಷ್ಟೇ ನಾನು. ಕನ್ನಡಿಯ ಹೊರಗಿರುವ ನನ್ನನ್ನ ನಿಯಂತ್ರಿಸ್ತಾ ಇರೋನು ಭಗವಂತ. ನಾನು ಏನೂ ಮಾಡ್ತಿಲ್ಲ. ಯಾಕೇನೂ ಮಾಡ್ತಿಲ್ಲ? ಹೌದಾ, ನೀನೇನೂ ಮಾಡ್ತಾ ಇಲ್ವಾ? ಇಲ್ಲ. ಭಗವಂತ ಮಾಡಿಸಿದ ಹಾಗೆ ನಾನು ಮಾಡ್ತಾ ಇದ್ದೀನಿ ಅಷ್ಟೆ. ನಾನ್ ಮಾಡೇ ಇಲ್ಲ ಅನ್ನೋದು ತಪ್ಪು, ನಾನ್ ಮಾಡೋದೂ ಇಲ್ಲ ಅನ್ನೋದು ತಪ್ಪು, ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ತಪ್ಪು. ಹಾಗಿದ್ರೆ ಸರಿ ಯಾವ್ದು? ಅವನು ನಡೆಸಿದ ಹಾಗೆ ನಾನ್ ನಡೀತಾ ಇದ್ದೀನಿ. ಇವತ್ತು ಕೆಲವೊಮ್ಮೆ ನಾವು ಯಾರಿಗೋ ಒಬ್ರಿಗೆ ಬೈತೀವಿ, ಯಾರಿಗೋ ಒಬ್ರ ಮೇಲೆ ಕೋಪ ಮಾಡ್ಕೊಂತೀವಿ, ಯಾರನ್ನೋ ಪ್ರೀತಿಸ್ತೀವಿ, ಅಥವಾ ನಮ್ಮ ಕೆಲಸ ಒಬ್ರಿಗೆ ಇಷ್ಟ ಆಗ್ಬೋದು, ಒಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಅದಕ್ಕೆ ನಾವು ಹೇಳ್ಬೇಕು, ಅವನು ಹೇಗ್ ನಡೆಸ್ತಾ ಇದ್ದಾನೋ ಹಾಗೆ ನಡ್ಕೊಳ್ತಾ ಇದ್ದೀನಿ, ನನಗೇನೂ ಗೊತ್ತಿಲ್ಲ. ಆದ್ರೆ ನನ್ನ ಪಾತ್ರವನ್ನ ನಾನು ತುಂಬಾ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಗೊತ್ತು. ಹಾಗಾಗಿ ಅವನು ನನಗೆ ಈ ಪಾತ್ರವನ್ನ ಕೊಟ್ಟಿದ್ದಾನೆ ಅಲ್ವಾ? ಯಾಕೆ ಅಂತಂದ್ರೆ ಅವನಿಗೆ ಗೊತ್ತು ಯಾರು ಹೇಗಿರ್ಬೇಕು. ನಾನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋಬಹುದು, ಇಲ್ಲ ಅನ್ನೋದಿಕ್ ಸಾಧ್ಯನೇ ಇಲ್ಲ. ಆದ್ರೆ ಅವನು ಪರಿಪೂರ್ಣ, ಅವನು ನಿರ್ಗುಣ. ಅಷ್ಟೇ ಅಲ್ಲ, ಅವನು ಮಾಡುವಂತಹ ಎಲ್ಲಾ ಕೆಲಸದಲ್ಲಿ ಪರಿಪೂರ್ಣತೆ ಇದೆ ಅಂತ ಅಂದಾಗ ನನ್ನನ್ನ ಅವನು ಸೃಷ್ಟಿ ಮಾಡಿದಾನೆ ಅಂತ ಅಂದ್ಮೇಲೆ ಅವನು ಹೇಗ್ ಬೇಕೋ ಹಾಗೆ ನಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಒಂದು. ಇನ್ನೊಂದು, ಅವನು ಪರಿಪೂರ್ಣ ಅಂದ ಮೇಲೆ ಅವನು ಮಾಡಿದಂತಹ ಎಲ್ಲಾ ವಸ್ತುಗಳು ಸಹ ಸರಿಯಾಗೇ ಇರುತ್ತೆ. ಯಾವಾಗ, ಯಾರ ಕೈಯಲ್ಲಿ ಯಾವ ಮಾತು ಬರೆಸ್ಬೇಕು, ಹೇಗಿರ್ಬೇಕು, ಪ್ರತಿಯೊಂದು. ಅಷ್ಟೇ ಅಲ್ಲ, ಅವನು ಕೇವಲ ನಿಯಂತ್ರಕ. ಹೌದಾ, ಅವನು ಬರೀ ನಿಯಂತ್ರಕನ? ಅವನು ಬರೀ ಕಂಟ್ರೋಲ್ ಮಾಡ್ತಾನ? ಈಗ ಅಪ್ಪ ಅಮ್ಮ ಅಂದ ತಕ್ಷಣ ಮಕ್ಳು ಹೇಳ್ತಾರಲ್ಲ, ಅಯ್ಯೋ ನಮ್ಮ ಅಪ್ಪ ಅಮ್ಮ ತುಂಬಾ ಕೋಪ ಮಾಡ್ಕೊಂತಾರೆ ಕಣ್ರಿ, ಮಾತಾಡ್ದಾಗೆಲ್ಲ ಕೋಪ ಮಾಡ್ಕೊಂತಾರೆ, ಅವ್ರ ಹತ್ರ ಏನ್ ಕೇಳಿದ್ರು ಕೋಪ ಮಾಡ್ಕೊಂತಾರೆ, ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮ ಹತ್ರ ಕೇಳೋದೇ ಇಲ್ಲ. ಯೂಶಲಿ ಮಕ್ಳು ಹೇಳೋ ಮಾತು. ಹೌದಾ, ನೀವು ಬರೀ ಮಕ್ಳನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ? ಆಗ ಎಲ್ಲ ಅಪ್ಪ ಅಮ್ಮಂದ್ರು ಮನ್ಸಲ್ಲಿ ಹೇಳುತ್ತೆ, ಇಲ್ಲ ನಾನು ಅವನನ್ನ ಕಂಟ್ರೋಲ್ ಅಷ್ಟೇ ಮಾಡ್ತಿಲ್ಲ, ಎಷ್ಟು ಕಂಟ್ರೋಲ್ ಮಾಡ್ತಿದ್ದೀನೋ ಅದ್ರ ಬೆಟ್ಟದಷ್ಟು ನನಗೆ ಅವನ ಮೇಲ್ ಪ್ರೀತಿ ಇದೆ ಅಂತ.
ಅಲ್ವಾ? ಎಲ್ಲಾ ಅಪ್ಪ ಅಮ್ಮಂದ್ರದ್ದು ಇದು ಸೇಮ್ ಇರುತ್ತೆ. ಯಾವ ಅಪ್ಪ ಅಮ್ಮನೂ ಇಲ್ಲಪ್ಪ ನನಗೆ ಮಕ್ಳ ಮೇಲೆ ಪ್ರೀತಿ ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇಲ್ಲಿ ಕೇವಲ ಅವನು ನಿಯಂತ್ರಕ ಅಷ್ಟೇ ಅಲ್ಲ, ಅವನು ಸೃಷ್ಟಿಕರ್ತನೂ ಹೌದು. ನಮ್ಮನ್ನ ಸೃಷ್ಟಿ ಮಾಡಿದಾನೆ. ಹೌದಾ? ಅವನು ಸೃಷ್ಟಿ ಮಾಡಿದಾನೆ ಅಂದ್ರೆ ಅವನಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಇದೆಯಾ ಅಂದ್ರೆ, ಹೌದು ರೀ ಅವನಿಗೆ ಪ್ರೀತಿನೂ ಇದೆ. ಅಟ್ ದ ಸೇಮ್ ಟೈಮ್ ನಾಳೆ ನಮ್ಮನ್ನ ಸಂಹಾರ ಮಾಡೋನು ಸಹ ಅವನೇ. ಯಾಕೆ ಅಂತ ಅಂದ್ರೆ ಒಬ್ಬ ರೈತ ಬೆಳೆ ಎಲ್ಲ ಬೆಳೆದ ಮೇಲೆ ಕಟಾವು ಮಾಡೇ ಮಾಡ್ತಾನಲ್ಲ, ಆ ರೀತಿ. ಅವನನ್ನ ನಾನು ಹೇಗ್ ತಿಳಿಬೇಕು? ಇಷ್ಟೊಂದು ಗೊಂದಲ ಇದೆಯಲ್ಲ ಅಂತ ಅಂದ್ರೆ, ಇಲ್ಲ, ಅನುಪಶ್ಯತಿ ಅಂದ್ರೆ ತಾರತಮ್ಯಕ್ಕೆ ತಕ್ಕ ಹಾಗೆ ತಿಳಿದುಕೊಳ್ಳಬೇಕು. ಅಂದ್ರೆ ಜೀವನ ತಾರತಮ್ಯವೇ ಬೇರೆ ಇರುತ್ತೆ. ಭಗವಂತನ ತಾರತಮ್ಯವೇ ಬೇರೆ ಇರುತ್ತೆ. ದೇವರ ತಾರತಮ್ಯವೇ ಬೇರೆ ಇರುತ್ತೆ. ಅಂದ್ರೆ ಇಲ್ಲಿ ಉದಾಹರಣೆ ಹೇಳ್ಬೇಕು ಅಂದ್ರೆ ದೇವ್ರು ದೊಡ್ಡವರು. ಈಗ ಬ್ರಹ್ಮ ಇರ್ಬೋದು, ಶಿವ ಇರ್ಬೋದು, ಪಾರ್ವತಿ ಇರ್ಬೋದು, ಗಣಪತಿ ಇರ್ಬೋದು, ಅಥವಾ ನಮ್ಮ ಇಷ್ಟ ದೇವತೆಗಳು ಯಾರ ಹೆಸರು ಬೇಕಾದ್ರೂ ಇರ್ಬೋದು. ಅವರೆಲ್ಲ ಭಗವಂತನನ್ನ ಒಂದು ರೀತಿ ತಿಳ್ಕೊಂಡ್ರೆ, ನಾವು ಮನುಷ್ಯರು ತುಂಬಾ ಚಿಕ್ಕವರು. ನಮಿಗ್ ಹೇಗ್ ಬೇಕೋ ಹಾಗ್ ತಿಳ್ಕೊಂತೀವಿ. ಈಗ ಗಣಪತಿ ಪೂಜೆ ಮಾಡಿದ ತಕ್ಷಣ ವಿದ್ಯೆ ಕೊಡ್ತಾನೆ, ಲಕ್ಷ್ಮೀ ಪೂಜೆ ಮಾಡಿದ ತಕ್ಷಣ ಹಣ ಕೊಡ್ತಾಳೆ ಅಲ್ವಾ? ಅಥವಾ ಚಾಮುಂಡೇಶ್ವರಿಯನ್ನ ಪೂಜೆ ಮಾಡಿದ ತಕ್ಷಣ ನನಗೆ ಜಯ ಸಿಕ್ಬಿಡುತ್ತೆ. ಈ ರೀತಿ ನಮ್ಮ ಥಿಂಕಿಂಗ್ ಏನಿರುತ್ತೆ ಇದು ತುಂಬಾ ಚಿಕ್ಕಕ್ಕಿರುತ್ತೆ ರೀ. ಆದ್ರೆ ಭಗವಂತ ಏನಿದ್ದಾನೆ ಅವನು ಒಬ್ಬನೇ ಎಲ್ಲರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಎಲ್ಲರನ್ನ, ದೇವರನ್ನ, ಮಾನವರನ್ನ, ದೈತ್ಯರನ್ನ, ಎಲ್ಲರನ್ನ, ಇಡೀ ವಿಶ್ವವನ್ನ ಅವನ ಅಣತಿಯಂತೆ ಅವನು ನಡೆಸ್ತಾ ಇದ್ದಾನೆ. ಅಪ್ಪ ಬೇರೆ, ಅಮ್ಮ ಬೇರೆ. ಆದ್ರೆ ಅಪ್ಪ ಅಮ್ಮನ ಒಳಗೆ ಇರುವಂತಹ ಭಗವಂತ ಮಾತ್ರ ಒಬ್ಬನೇ. ಅಂದ್ರೆ ನಮಗೆ ಅಪ್ಪನಿಂದ ಪ್ರೀತಿ ಸಿಗ್ತಿದ್ಯಾ, ಅಮ್ಮನಿಂದ ಪ್ರೀತಿ ಸಿಗ್ತಿದ್ಯಾ, ಅಥವಾ ಅವರಿಂದ ದ್ವೇಷ ಸಿಗ್ತಾ ಇದ್ಯಾ, ಎಲ್ಲವುದಕ್ಕೂ ಕಾರಣ ಭಗವಂತ. ಅದನ್ನೇ ಮುಂದುವರೆದು ಹೇಳ್ತಾ ಹೋಗ್ತಾನೆ. ಅವನು ಭಗವಂತ ಅಂತ ನಾನು ಯಾವಾಗ ತಿಳ್ಕೊಂತೀನಿ, ಅವನ ಒಳ ಅರ್ಥವನ್ನ ತಿಳ್ಕೊಳ್ತಾ ಹೋಗ್ತೀನಿ, ಆಗ ನಾನು ಅವನನ್ನ ಈಸಿಯಾಗಿ ಸೇರ್ಬೋದು. ಈಗ ನನಗೆ ಮೈಸೂರಿಂದ ಬೆಂಗಳೂರಿಗೆ ಹೋಗೋದು ಹೇಗಿದೆ ಅಂತ ನನಗೆ ಗೊತ್ತಾದಾಗ ನಾನು ಈಸಿಯಾಗಿ ಹೋಗ್ತೀನಿ ಅಲ್ವಾ? ಎಸ್, ಈ ರೂಟಲ್ಲಿ ಹೋಗ್ಬೇಕು ಅನುಭವದಿಂದ ಕೆಲವು ಡ್ರೈವರ್ ಎಷ್ಟು ಈಸಿಯಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಅರ್ಥ ಆಗ್ಬೇಕು ಅಂದ್ರೆ ಅರ್ಥ ಏನು? ನೀವ್ ಹೇಳಿದೆಲ್ಲ ನನಗೆ ಪಾಠ ಅರ್ಥ ಆಯ್ತು. ಅರ್ಥ ಆಯ್ತು ಅಂತ ಅಂದ್ರೆ ಬರೀ ಕೇಳೋದಲ್ಲ, ಅದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು ಅಲ್ವಾ? ಈಗ ಅಮ್ಮ ಅಡಿಗೆ ಮಾಡೋದು ಹೇಳ್ಕೊಟ್ಟಿದ್ದಾಳೆ ಅಂತ ಅಂದ್ರೆ ಉಪ್ಪು ಯಾವ್ದಕ್ ಹಾಕ್ಬೇಕು, ಸಕ್ಕರೆ ಯಾವ್ದಕ್ ಹಾಕ್ಬೇಕು ಅಂತ ನಮಗ್ ಗೊತ್ತಿರುತ್ತೆ. ಪಾಯಸ ಮಾಡ್ಬೇಕಾದ್ರೆ ಸಕ್ಕರೆನೇ ಹಾಕ್ತಿವಿ, ಸಾಂಬಾರ್ ಮಾಡ್ಬೇಕಾದ್ರೆ ಉಪ್ಪೇ ಹಾಕ್ತಿವಿ. ಹೇಗಾಗ್ತಿವಿ? ನಿನಗ್ ಅರ್ಥ ಆಯ್ತು ಅಮ್ಮ ಹೇಳಿದ್ದು. ಅದೇ ರೀತಿ ಭಗವಂತನೇ ಎಲ್ಲ ಅಂತ ತಿಳಿದಾಗ, ನನ್ನ ಜೀವನದಲ್ಲಿ ಅದೆಲ್ಲವನ್ನ ಅಳವಡಿಸ್ಕೊಂಡಾಗ, ನಾಹಂ ಕರ್ತ ಹರಿಕರ್ತ ಇದೆಲ್ಲವದನ್ನು ತಿಳಿದಾಗ ಮನ ತಟ್ಟಬೇಕು ಅದು. ಎಸ್, ಭಗವಂತ ನೀನ್ ನನ್ನೊಳಗೆ ಇದ್ಯಾ ಕಣೋ, ಇನ್ನೆಲ್ಲೂ ಇಲ್ಲ. ನನ್ನನ್ನ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ಬೆಳಗ್ಗೆ ಎದ್ದೇಳ್ತೀವಿ, ಎದ್ದ ತಕ್ಷಣ ನಾವು ಹೇಳ್ತೀವಿ ಭಗವಂತನಿಗೆ ಥ್ಯಾಂಕ್ ಯು. ಯಾಕೆ ಹೇಳ್ಬೇಕು? ಭಗವಂತ ನನಗ್ ಗೊತ್ತಿಲ್ಲ ನಾನು ಒಳ್ಳೆಯವಳ, ಕೆಟ್ಟವಳ, ಅಥವಾ ಜನರ ಕಣ್ಣಿಗೆ ಹೇಗ್ ಕಾಣ್ತಾ ಇದ್ದೀನಿ, ಅಥವಾ ಲೋಕದ ಕಣ್ಣಿಗೆ ಹೇಗ್ ಕಾಣ್ತಾ ಇದ್ದೀನಿ ನನಗ್ ಗೊತ್ತಿಲ್ಲ. ಆದ್ರೆ ನಿನಗೆ ಹೇಗೆ ಬೇಕೋ ಹಾಗೆ ಈ ದೇಹವನ್ನ, ಈ ಮಾತನ್ನ, ಈ ಮನಸ್ಸನ್ನ, ಎಲ್ಲವುದನ್ನು ಸಹ ಕಂಟ್ರೋಲ್ ಮಾಡುವಂತಹ ಶಕ್ತಿ ನಿನ್ನದು ತಂದೆ ಅಲ್ವಾ? ನಮ್ಮ ಮಾತಿಂದ ಯಾರಿಗೂ ನೋವಾಗ್ಬಾರ್ದು, ನಮ್ಮ ಕರ್ತವ್ಯದಿಂದ ಯಾರಿಗೂ ನೋವಾಗ್ಬಾರ್ದು. ಯಾಕೆ ನೋವಾಗ್ಬಾರ್ದು? ನಾನು ಭಗವಂತನ ಸೃಷ್ಟಿ. ನಾನು ಭಗವಂತನ ಸೃಷ್ಟಿ ಎಂದಾಗ ಭಗವಂತ ಯಾರಿಗೂ ತಾರತಮ್ಯ ಮಾಡಲ್ಲ ಅಂದ್ಮೇಲೆ, ನಾನ್ ಯಾಕೆ ಈ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಎಲ್ಲವನ್ನ ಅಡಗಿಸಿಟ್ಕೊಂಡಿದ್ದೀನಿ ಅಲ್ವಾ? ನಾನು ಅದು ಇಟ್ಕೊಂಡಿರೋದ್ರಿಂದ ತಾನೇ ನನ್ನ ಮಾತಲ್ಲಿ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಈಗ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ ನೀವು ಕೇಳಿರ್ತೀರ, ಒಬ್ಬ ಹುಡ್ಗ ಕಾಫಿಯನ್ನ ತಗೊಂಡ್ ಹೋಗ್ತಾ ಇರ್ತಾನೆ. ಯಾರೋ ಒಬ್ಬ ಬಂದು ಡಿಕ್ಕಿ ಹೊಡೆದ ತಕ್ಷಣ ಕಾಫಿ ಅವನ ಶರ್ಟ್ ಮೇಲೆ ಚೆಲ್ಲೋಗುತ್ತೆ. ಆಗ ಇನ್ನೊಬ್ಬ ಕೇಳ್ತಾನೆ, ಕಾಫಿ ಯಾಕೆ ಚೆಲ್ತು ಅಂತ. ಆಗ ಅವನು ಹೇಳ್ತಾನೆ, ನಾನು ಡಿಕ್ಕಿ ಕೊಟ್ಟೆ ಅದಕ್ಕೆ ಕಾಫಿ ಚೆಲ್ತು. ಹೌದು, ಸರಿಯಾಗಿ ಹೇಳಿದನಲ್ವಾ ಅಂತ ನಮಗನ್ಸುತ್ತೆ.
ಇಲ್ಲ ಕಣ್ರಿ. ಅವನು ಡಿಕ್ಕಿ ಕೊಟ್ಟಿದ್ದಕ್ಕೆ ಕಾಫಿ ಚೆಲ್ಲಿದ್ದಲ್ಲ. ಲೋಟದಲ್ಲಿ ಕಾಫಿ ಇತ್ತು, ಅದಕ್ಕೆ ಕಾಫಿ ಚೆಲ್ತು. ಅಲ್ವಾ? ಸಪೋಸ್ ಅದ್ರಲ್ಲಿ ನೀರಿದ್ರೆ ನೀರ್ ಚೆಲ್ತಾ ಇತ್ತು. ಹಾಲಿದ್ದಿದ್ರೆ ಹಾಲ್ ಚೆಲ್ತಾ ಇತ್ತು. ಜ್ಯೂಸ್ ಇದ್ದಿದ್ರೆ ಜ್ಯೂಸ್ ಚೆಲ್ತಾ ಇತ್ತು. ಅಲ್ವಾ? ನಾವ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವ್ ಯೂಶುವಲಿ ಕೋಪ ಮಾಡ್ಕೊಂತೀವಿ, ಸಿಟ್ಟಲ್ಲಿ ಮಾತಾಡ್ಬಿಡ್ತೀವಿ. ಮಾತಾಡಿದ್ಮೇಲೆ ಹೇಳ್ತೀವಿ, "ನೀನ್ ನನಗ್ ಕೋಪ ಬರಿಸ್ದೆ, ಅದಕ್ಕೋಸ್ಕರ ನಾನ್ ಮಾತಾಡ್ದೆ." ಇಲ್ಲ. ನಿನ್ನ ಮನಸ್ಸಲ್ಲಿ ಬರೀ ಪ್ರೀತಿನೇ ಇದ್ರೆ, ನೀರೇ ಇದ್ದಿದ್ರೆ ನೀರೇ ಚೆಲ್ತಿತ್ತು ಅಲ್ವಾ? ಕಾಫಿ ಇದ್ದಿದ್ದಕ್ಕೆ ತಾನೇ ಕಾಫಿ ಚೆಲ್ಲಿದ್ದು. ಅದೇ ರೀತಿ ನನ್ನ ಮನಸ್ಸನ್ನ ನಾನು ಯಾವ್ದ್ರಿಂದ ಫಿಲ್ ಮಾಡ್ಕೊಂತೀನಿ ಅದೇ ಚೆಲ್ತಾ ಹೋಗುತ್ತೆ. ಅವನು ಕೋಪ ಬರಿಸ್ದ ಅಂತ ನಾವು ಪಾಪ ಬೇರೆಯವ್ರ ಮೇಲೆ ನಾವು ಗೂಬೆ ಕೂರಿಸ್ತಾ ಇದೀವಿ. ಹೇಳಿದ್ವಲ್ಲ, ನಮಿಗ್ ಕೋಪ ಬರಕ್ಕಿಂತ ಮುಂಚೆ ನಾನ್ ನೆನ್ಪಿಟ್ಕೋಬೇಕು. ಕಾಫಿ ಯಾಕ್ ಚೆಲ್ತು? ಅವ್ನ್ ತಾಗ್ಸಿದ್ದಕ್ಕಲ್ಲ, ಲೋಟದಲ್ಲಿ ಕಾಫಿ ಇತ್ತು. ಅಲ್ಲಿಗೆ ನಾನ್ ಕೋಪ ಮಾಡ್ಕೊಂತಿದ್ದೀನಿ ಅಂದ್ರೆ ನನ್ನ ಮನಸ್ಸಲ್ಲಿ ಕೋಪ ಇದೆ. ಅದಕ್ಕೆ ನಾನ್ ಹೊರಗ್ ಹಾಕ್ತಾ ಇದ್ದೀನಿ. ನೋ. ನನ್ನ ಮನಸ್ಸಿನಲ್ಲಿ ಕೇವಲ ಭಗವಂತ ಇರ್ಬೇಕು, ಭಗವಂತನ ಪ್ರೀತಿ ಇರ್ಬೇಕು. ಹಾಗಾಗಿ ನನಗ್ ಕೋಪ ಬರೋದಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ಡ್ರೈವ್ ಮಾಡ್ತಾ ಇರ್ತೀವಿ. ಯೂಶುವಲಿ ನಾವ್ ವಿ ಆರ್ ಡ್ರೈವ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಆ ನಾವು ಸರಿಯಾಗೇ ಹೋಗ್ತಾ ಇರ್ತೀವಿ. ಆ ಕಡೆ ರಾಂಗ್ ರೂಟ್ ಇಂದ ಇನ್ನೊಬ್ಬ ಹುಡುಗರು, ಈ ಟೀನೇಜ್ ಮಕ್ಕಳು ಹೆಲ್ಮೆಟ್ ಹಾಕೊಳ್ಳದೆ ಬರ್ತಾರೆ ಅಂತ ಅನ್ಕೊಳ್ಳೋಣ. ಇದ್ದಕ್ಕಿದ್ದಂಗೆ ಸಡನ್ ಆಗಿ ಬಂದ್ಬಿಡ್ತಾರೆ. ಸಡನ್ ಆಗಿ ಬಂದಾಗ ನಾವು ಬ್ರೇಕ್ ಹಾಕ್ತಿವಿ. ಬ್ರೇಕ್ ಹಾಕಿದ ತಕ್ಷಣ ಆ ಹುಡುಗರು ಕಾಯ್ತಾ ಇರ್ತಾರೆ. ಇವ್ರೇನಾದ್ರೂ ಬೈಲಿ, ನಾನು ಬೈದ್ಬಿಟ್ಟು ಹೋಗ್ಬೇಕು ಅಂತ. ನಮಗೂ ತುದಿ ಬಾಯಲ್ಲಿರುತ್ತೆ ಬೈಬೇಕು ಅಂತ. ಆ ಬೈಯುವುದರ ಬದಲು ಒಂದು ದೊಡ್ಡ ಸ್ಮೈಲ್ ಮಾಡಿ, ಅಲ್ಲ ಮಕ್ಳ, ಹೆಲ್ಮೆಟ್ ಆರು ಹಾಕೊಂಡು ಈಸಿಯಾಗಿ ಸರಿಯಾದ ರೂಟಲ್ಲಿ ಹೋಗ್ಬೇಕಲ್ವಾ? ಇಲ್ಲ ಅಂದ್ರೆ ನಾನು ಬ್ರೇಕ್ ಹಾಕ್ದಾಗೆ ಬೇರೆ ಗಾಡಿಯವರು ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ನಿಮಗೆ ತೊಂದ್ರೆ ಆಗ್ಬಹುದಲ್ವಾ ಅಂತ ಅಂದ ತಕ್ಷಣ ಅವರು ನಗ್ತಾರೆ, ಸಾರಿ ಹೇಳ್ಬಿಟ್ಟು ಹೋಗ್ತಾರೆ. ರೈಟ್? ಅದಕ್ಕೆ ನಾನು ಈ ಕತೆ ಹೇಳೋದಕ್ಕಿಂತ ಮುಂಚೆ ಕಾಫಿ ಕತೆ ಹೇಳಿದ್ದು. ಅಂದ್ರೆ ಅಲ್ಲಿ ನಾವು ಜಗಳನಾದ್ರೂ ಕಾಯ್ಬೋದಿತ್ತು, ಸ್ಮೈಲ್ ಆದ್ರೂ ಮಾಡ್ಬೋದು. ಹಾಗೇನೆ ನಾವು ಯಾವುದನ್ನ ಹೊರ ಹಾಕ್ತಿವೋ ಅದೇ ನಮಗ್ ಸಿಕ್ಕುತ್ತೆ. ಈಗ ನಾನು ಅಲ್ಲಿ ಅದೇ ಒಂದು ಸಿಚುವೇಶನ್ ಅಲ್ಲಿ ನಾನು ಬೈದಿದ್ರೆ ಅವರು ಬೈಯೋರು. ಅವ್ರದ್ದು ತಪ್ಪಿರ್ಲಿ ಸರಿ ಇರ್ಲಿ, ನಾವು ಬೈದಾಗ ಅವರು ಬೈದೇ ಬೈತಾರೆ. ಅದ್ರ ಬದಲು ನಾವೊಂದು ಸ್ಮೈಲ್ ಮಾಡಿ ಆ ಒಂದು ಕ್ಷಣವನ್ನ ಒಂದ್ ಸ್ವಲ್ಪ ಸೈಡಿಗೆ ಇಟ್ಟಾಗ ಯೋಚನೆ ಮಾಡಿ. ಅದಕ್ಕೆ ಹೇಳಿದ್ದು, ನಮ್ಮ ಲೋಟದಲ್ಲಿ ಏನಿರುತ್ತೋ ಅದೇ ಚೆಲ್ಲತ್ತೆ. ಇನ್ನೂ ಭಗವಂತ ಎಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ 32ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಅನಾದಿತ್ವ ಅಂದ್ರೆ ಶಾಶ್ವತೆಯ ಕಾರಣದಿಂದ, ನಿರ್ಗುಣತ್ವಾತ್ ದಿವ್ಯವಾಗಿರುವುದರಿಂದ, ಪರಮ ಭೌತಿಕ ಪ್ರಕೃತಿ ಪ್ರಕೃತಿಗೆ ಅತೀತವಾಗಿ ಆತ್ಮ ಚೇತನನು, ಅಯಂ ಈ ಅವ್ಯಯ ಅವಿನಾಶಿಯಾದ ಶರೀರಸ್ಥ ಶರೀರದಲ್ಲಿದ್ದ ಅಪಿ ಆದರೂ ಕೌಂತೆಯ ಕುಂತಿ ಪುತ್ರನೇ ನ ಕರೋತಿ ಏನನ್ನೂ ಮಾಡುವುದಿಲ್ಲ, ನ ಲಿಪ್ಯತೆ ಸಿಲುಕುವುದಕ್ಕೂ ಇಲ್ಲ, ಸಿಲುಕುವುದೂ ಇಲ್ಲ. ನಮ್ಮ ಒಳಗೆ ಭಗವಂತ ಕೂತಿರ್ತಾನೆ, ನಮ್ಮ ಹತ್ತಿರದಲ್ಲೇ ಇರ್ತಾನೆ ಅಲ್ವಾ? ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಈಗ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ನಾವು ಹೋದ್ರೂ ಸಹ ನಮ್ಮ ಒಳಗೆ ಇರುವಂತಹ ಭಗವಂತ ಶಾಶ್ವತವಾಗಿ ಇರ್ತಾನೆ. ಏಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಆತ್ಮಕ್ಕೆ ಸಾವಿಲ್ಲ ಅಲ್ವಾ? ಅದೇ ರೀತಿ ಇಲ್ಲಿ ಹೇಳ್ತಾ ಹೋಗ್ತಾರೆ, ಅನಾದಿತ್ವ ನಿರ್ಗುಣತ್ವಾತ್ ಅಂದ್ರೆ ಈ ಭಗವಂತ ಏನಿದಾನೆ ಇವನು ಅವ್ಯಯ. ಅವ್ಯಯ ಅಂದ್ರೆ ನಾಶವಿಲ್ಲದೆ ಇರೋನು. ಯಾರಿಗೆ ಹುಟ್ಟಿದೆ ಅವರಿಗೆ ಸಾವಿದೆ. ಯಾರು ಈ ಹುಟ್ಟು ಸಾವಿನ ಬಂಧನದಲ್ಲಿ ಸಿಲುಕಿದೀವಿ ಅವರಿಗೆ ದುಃಖ ಇದೆ ಅಲ್ವಾ? ನಮ್ಮೆಲ್ಲರಿಗೂ ಹುಟ್ಟಿದೆ, ನಮ್ಮೆಲ್ಲರಿಗೂ ಸಾವಿದೆ, ನಮ್ಮೆಲ್ಲರಿಗೂ ಸಹ ದುಃಖ ಇದೆ. ಅದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಖಂಡಿತ ಇಲ್ಲ. ಆದ್ರೆ ಅದ್ರ ಜೊತೆಗೆ ಈ ಸಾವು ಅಂದಾಗ ಏನಾಗುತ್ತೆ, ದುಃಖವೂ ಸಹ ಸಾವೆ, ಇನ್ನೊಬ್ಬರ ಕೈ ಕೆಳಗಿರೋದು ಸಹ ಸಾವೆ, ಅಪೂರ್ಣತೆಯೂ ಸಹ ಸಾವೆ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಭಗವಂತ ಅವ್ಯಯ.
ಯಾಕೆ ಅಂದ್ರೆ ಅವನಿಗೆ ನಾಶವೇ ಇಲ್ಲ. ಯಾಕೆ ಅಂದ್ರೆ ಅವನಿಗೆ ಹುಟ್ಟಿಲ್ಲ, ಹಾಗಾಗಿ ಸಾವಿಲ್ಲ. ಅವನು ಆನಂದದ ಕಡಲು, ಹಾಗಾಗಿ ಅವನಿಗೆ ದುಃಖ ಇಲ್ಲ. ಅವನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ, ಬಟ್ ನಾವು ಡಿಪೆಂಡ್ ಆಗಿದ್ದೀವಿ. ಅವನು ಎಲ್ಲಾ ಕೆಲಸ, ಕಾರ್ಯ, ಜ್ಞಾನ, ಬಲ, ಪೂರ್ಣ ಎಲ್ಲದರಲ್ಲೂ ಸಹ ಪೂರ್ಣತೆಯನ್ನ ಹೊಂದಿದ್ದಾನೆ. ನಾವು ಅಪೂರ್ಣತೆಯನ್ನ ಹೊಂದಿದ್ದೇವೆ. ಅದಕ್ಕೆ ತಕ್ಕ ಹಾಗೆ ಅನಾದಿತ್ವಾತ್ ಅಂದ್ರೆ ಯಾವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಆಗ ಎಂಡಿಂಗ್ ಪಾಯಿಂಟ್ 100% ಇರುತ್ತೆ. ನಾವು ಟ್ರಿಪ್ ಹೋಗ್ತೀವಿ ಎಂದಾಗ್ಲೂ ಅಷ್ಟೇ ಅಲ್ವಾ? ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಒಂದು ಎಂಡಿಂಗ್ ಪಾಯಿಂಟ್ ಇರುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮಾತ್ರ ಎಂಡಿಂಗ್ ಪಾಯಿಂಟ್. ಸ್ಟಾರ್ಟೇ ಆಗಿಲ್ಲ ಅಂದ್ರೆ ಎಂಡಿಂಗ್ ಪಾಯಿಂಟ್ ಇರುತ್ತಾ? ನೋ. ಅದೇ ರೀತಿ ಇಲ್ಲಿ ಭಗವಂತನಿಗೆ ಹುಟ್ಟೇ ಇಲ್ಲ ಅಂದಾಗ ಅವನಿಗೆ ಸಾವು ಹೇಗಿರೋದಿಕ್ಕೆ ಸಾಧ್ಯ? ಅದಕ್ಕೆ ಅವನನ್ನ ಅವ್ಯಯ ಅಂತ ಕರೆಯೋದು. ಯಾಕೆ ಅಂದ್ರೆ ಅವನು ಹುಟ್ಟು ಸಾವಿನ ಬಂಧನದಿಂದ ದೂರ ಇರುವವನು. ಅವನಿಗೆ ಹುಟ್ಟೇ ಇಲ್ಲ, ಅವನು ಉದ್ಭವ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಅವನು ಯಾವಾಗಲೂ ಸಹ ಆನಂದವಾಗಿರ್ತಾನೆ. ಅವನು ಆನಂದದ ಕಡಲು. ಅವನು ಅನಾದಿತ್ವಾತ್ ಅಂತ ಹೇಳ್ಬೇಕಾದ್ರೆ ಅವನು ಸ್ವತಂತ್ರನು. ಅವನು ಯಾರ ಅಧೀನದಲ್ಲೂ ಇಲ್ಲ. ನಮಗೆ ಏನಾದ್ರೂ ಒಂದು ಚಿಕ್ಕ ಕೆಲಸ ಆಗ್ಬೇಕಂದ್ರೂ ವಿ ನೀಡ್ ಸಂಬಡೀಸ್ ಹೆಲ್ಪ್. ಅವನಿಗೆ ಆ ರೀತಿ ಇಲ್ಲ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವನು ನಿರ್ಗುಣ. ನಿರ್ಗುಣ ಅಂದ್ರೆ ಏನು? ಗುಣಗಳ ಸ್ಪರ್ಶವಿಲ್ಲ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಇದ್ಯಾವುದರ ಸ್ಪರ್ಶವೂ ಅವನಿಗಿಲ್ಲ. ನಮಗೆ ಸಾತ್ವಿಕ ಗುಣ, ರಜೋಗುಣ, ತಮೋಗುಣದ ಸ್ಪರ್ಶ ಇದೆ. ಹಾಗಾಗಿ ನಾವು ಕೋಪ ಮಾಡ್ಕೊಳ್ತೀವಿ, ಸಿಟ್ಟು ಮಾಡ್ತೀವಿ, ನಾನು ನನ್ನದು ಎಲ್ಲ ಇದೆ, ಅಹಂಕಾರ ಇದೆ. ಇದೆಲ್ಲವುದೂ ಸಹ ಈ 3 ಗುಣಗಳಿಂದನೇ ಬರೋದು. ಈ 3 ಗುಣಗಳಿಂದ ಕೊಡೋದು ಪ್ರಕೃತಿನೇ. ಆದ್ರೆ ಪ್ರಕೃತಿಯ ಬಂಧನದಲ್ಲಿ ಭಗವಂತ ಸಿಲುಕೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನಿಗೆ 3 ಗುಣದ ಸ್ಪರ್ಶವಿಲ್ಲ. ಆದರೆ ಆತ ಸರ್ವಗುಣ ಪೂರ್ಣ. ಅದಕ್ಕೆ ಅವನನ್ನ ಸರ್ವೋತ್ತಮ ಅಂತ ಕರಿತೀವಿ. ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಪರಮಾತ್ಮ ಅಂತ ಕರಿತೀವಿ. ಪರಮಾತ್ಮ ಅಂದ್ರೆ ಆತ್ಮ ಅಂದ್ರೆ ನಾವು ಜೀವರು. ಆದ್ರೆ ಎಲ್ಲರನ್ನ ಮೀರಿ ನಿಂತವನು ಪರಮಾತ್ಮ. ಶರೀರ ಸ್ಥೋಪಿ ಅಂತ ಅಂದ್ರೆ ನಮಗೆ ಶರೀರ ಇದೆ. ಆದ್ರೆ ಭಗವಂತನ ಶರೀರ ಸ್ಥೋಪಿ ಅಲ್ಲ. ಅವನಿಗೆ ಶರೀರವೇ ಇಲ್ಲ. ಅವನ ಶರೀರ ಏನಿದೆ ಅದು ಜ್ಞಾನಾನಂದಮಯ ಸ್ವರೂಪವಾಗಿ ಇದೆ. ನಮ್ಮ ಶರೀರ ಏನಿದೆ ಪಂಚಭೂತಗಳಿಂದ ಆಗಿದೆ. ಇದು ಇಲ್ಲದವನು ಭಗವಂತ. ಅಂದ್ರೆ ಶರೀರ ಇಲ್ಲದೆ ಇರೋನೇ ಭಗವಂತ. ಯಾಕೆ ಅವನಿಗೆ ಶರೀರ ಇಲ್ಲ? ಯಾಕೆ ಅಂದ್ರೆ ಅವನ ಶರೀರ ಜ್ಞಾನ ಮತ್ತು ಆನಂದದಿಂದ ಆಗಿದೆ. ನಮ್ಮ ಕಣ್ಣು ಬರೀ ನೋಡುತ್ತೆ, ನಮ್ ಕಿವಿ ಬರೀ ಕೇಳುತ್ತೆ, ನಮ್ಮ ಮಾತು ಬರೀ ಮಾತಾಡುತ್ತೆ, ನಮ್ ಕೈ ಬರೀ ಕೊಡುತ್ತೆ, ಕಾಲ್ ಬರೀ ನಡೆಯುತ್ತೆ. ಆದ್ರೆ ಭಗವಂತ ಹಾಗಲ್ಲ. ಎಲ್ಲ ಅಂಗಾಂಗಗಳಿಂದ ಎಲ್ಲ ಕೆಲಸಗಳನ್ನ ಮಾಡಬಲ್ಲ. ಕಣ್ಣಿಂದಲೇ ನಾವು ಈಗ ಕೆಲವು ಹಳೇ ಕನ್ನಡ ಫಿಲ್ಮ್ ನೋಡಿದಾಗ ದೇವ್ರು ಏನೆಲ್ಲ ಮ್ಯಾಜಿಕ್ ಮಾಡ್ತಾನೆ ಅನ್ನೋ ಬೇಕಾದ್ರೆ ಬರುತ್ತೆ ನೋಡಿ. ಆ ಕಣ್ಣಿನಿಂದಲೇ ಅವನ ದೃಷ್ಟಿ ಬಿದ್ದಿದ ತಕ್ಷಣ ಆಟೋಮೆಟಿಕಲಿ ಎಲ್ಲಾ ಕೆಲಸ ಆಗೋಗ್ಬಿಡತ್ತೆ. ಅಂದ್ರೆ ಭಗವಂತ ಹಾಗಿದ್ದಾನೆ ಅಂತ ನಾನು ಹೇಳ್ತಿಲ್ಲ. ಅಂದ್ರೆ ಎಲ್ಲ ಅಂಗಾಂಗಗಳಿಂದ ಎಲ್ಲ ಕೆಲಸವನ್ನ ಮಾಡಬಲ್ಲ. ಅದೇ ರೀತಿ ಅವನು ನಮ್ಮ ದೇಹದಲ್ಲಿ ಇದ್ದರೂ ಸಹ ಅವನು ಏನನ್ನು ಮಾಡೋದಿಲ್ಲ. ನ ಕರೋತಿ ನ ಲಿಪ್ಯತೆ. ಅವನೇನೂ ಮಾಡೋದಿಲ್ವಾ? ಏನು ಮಾಡೋದಿಲ್ಲ ಅಂತ ಅಂದ್ರೆ ನಮ್ಮ ಹಾಗೆ ಅವನೇನೂ ಮಾಡೋದಿಲ್ಲ. ಈಗ ನಾವು ಉದಾಹರಣೆ ಯಾವುದೋ ಒಂದು ಪ್ರಸಾದವನ್ನ ಸ್ವೀಕಾರ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಈಗ ಹೇಗಿದ್ರು ಧನುರ್ಮಾಸ ದೇವಸ್ಥಾನದಲ್ಲಿ ಸಿಹಿ ಪೊಂಗಲ್ ಎಲ್ಲ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಆ ಸಿಹಿ ಪೊಂಗಲ್ ತಿಂದಾಗ ನಮ್ಗೆ ಅನ್ಸುತ್ತೆ, ವಾವ್ ಏನ್ ಸ್ವೀಟ್ ಆಗಿತ್ತಪ್ಪ, ಅದ್ರಲ್ಲಿ ತುಪ್ಪದ ಘಮ ಹೇಗಿತ್ತಪ್ಪ, ರುಚಿ ಎಷ್ಟ್ ಚೆನ್ನಾಗಿತ್ತಪ್ಪ ಅಂತ ನಮ್ಮ ಬಾಯಿಗೆ ಅನ್ಸುತ್ತೆ. ಅದನ್ನ ನಾವು ಎಂಜಾಯ್ ಮಾಡ್ತೀವಿ. ಎಲ್ಲಿವರೆಗೂ ಎಂಜಾಯ್ ಮಾಡ್ತೀವಿ? ಆ ಬಾಯಲ್ಲಿ ಇರೋವರೆಗೂ ಅಷ್ಟೇ ಎಂಜಾಯ್ ಮಾಡೋದು. ಅದು ಒಳಗಡೆ ಗಂಟ್ಲಿಂದ ಕೆಳಗೆ ಇಳಿತಿದ್ದಂಗೆ ಎಂಜಾಯ್ ಮಾಡ್ತೀವ? ಸಾಧ್ಯನೇ ಇಲ್ಲ. ಆದ್ರೆ ಭಗವಂತ ಅದಾವುದನ್ನು ಮಾಡದೆ, ಅಂದ್ರೆ ಪ್ರಸಾದವನ್ನ ತಿನ್ನದೆ ಆ ಕೇವಲ ಆಹಾರಕ್ಕೆ ಸಾರವನ್ನ ಕೊಟ್ಟು ಪ್ರಸಾದವನ್ನಾಗಿ ಮಾಡ್ಬಿಡ್ತಾನೆ. ಅದು ಅವನ ಮಹಿಮೆ. ಅದಕ್ಕೆ ಹೇಳಿದ್ದು ನಮ್ಮ ಹಾಗೆ ಅವನೇನು ಮಾಡೋದಿಲ್ಲ. ಹಾಗೇನೆ ನಮ್ಮ ಹಾಗೆ ಅಂತ ನಾವು ತಿಳಿದುಕೊಳ್ಳೋದೇ ದೊಡ್ಡ ತಪ್ಪು. ಇದು ಇನ್ನೊಂದು ರೀತಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಶರೀರ ಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಅಂದ್ರೆ
ಕೌಂತೆಯನೇ, ಕುಂತಿ ಪುತ್ರನೇ, ನೀನು ಇದನ್ನ ತಿಳ್ಕೊ, ನಮ್ ಹಾಗೆ ಅವನಲ್ಲ. ಅಂದ್ರೆ ಭಗವಂತ ನಿಮ್ಮ ಹಾಗಲ್ಲ, ಜೀವರ ಹಾಗಲ್ಲ. ಜೀವರೇ ಬೇರೆ, ಪರಮಾತ್ಮನೇ ಬೇರೆ. ಅದೇ ರೀತಿ ನಾವು ಯಾವಾಗ ಭಗವಂತ ನಮ್ಮ ಹಾಗೆ ಅಲ್ಲ ಅಂತ ತಿಳ್ಕೊಳ್ತಾ ಹೋಗ್ತೀವಿ, ಹಾಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋನು ಭಗವಂತ ಅಂತ ಯಾವಾಗ ನಮ್ಮ ಮನಸ್ಸಿಗೆ ಅರಿವಾಗ್ತಾ ಹೋಗುತ್ತೆ, ಆಗ ನಾನು ಭಗವಂತನನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾನು ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ. ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಂಡ್ರು ಭಗವಂತನ ಬಗ್ಗೆ ತುಂಬಾ 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 ಕಮ್ಮಿ. ಯಾಕೆ ಅಂದ್ರೆ ನಮ್ಮ ಶಂಕರಾಚಾರ್ಯರೇ ಹೇಳ್ತಾ ಹೋಗ್ತಾರೆ. ಅವರ ಶಿಷ್ಯ ಒಂದ್ ಸಾರಿ ಗಂಗಾ ನದಿಯ ದಡದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕೇಳ್ತಾರೆ, ಗುರುಗಳೇ ನೀವು ಭಗವಂತನ ಬಗ್ಗೆ ಎಷ್ಟು ತಿಳ್ಕೊಂಡಿದೀರಾ? ಆಗ ಶಂಕರಾಚಾರ್ಯರು ಅಲ್ಲೇ ಇದ್ದಂತಹ ಒಂದು ಕೋಲನ್ನ ಮುರಿದ್ಬಿಟ್ಟು ಒಂದು ಸಲ ಆ ನದಿಗೆ ಮುಳುಗಿಸ್ಬಿಟ್ಟು ತೆಗೆದ್ಬಿಟ್ಟು, ಈ ಕೋಲಿಗೆ ಎಷ್ಟು ನೀರಂಟಿದ್ಯೋ ಅಷ್ಟೇ ಭಗವಂತ ಅನ್ನೋದು ಈ ಗಂಗಾ ನದಿ ಇದ್ದ ಹಾಗೆ. ಅಂದ್ರೆ ನಿರಂತರ ಗಂಗಾ ನದಿ ಎಷ್ಟು ದಿವಸದಿಂದ ಹರಿತಿದೆ, ಎಷ್ಟು ವರ್ಷದಿಂದ ಹರಿತಿದೆ ಅಂತ ನಮಗ್ ಗೊತ್ತಿಲ್ಲ ಅಲ್ವಾ? ಅದು ಭಗವಂತ. ನನ್ನ ಜ್ಞಾನ ಏನಿದೆ ಈಗ ಈ ಕೋಲಿ ಗಂಟಲ್ಲ ಅಷ್ಟೇ ಅಂದ್ರಂತೆ. ಶಂಕರಾಚಾರ್ಯರೇ ಹಾಗೆ ಅಂತ ಅಂದಮೇಲೆ ನಮ್ಮ ಜ್ಞಾನ ಎಷ್ಟಿರಬಹುದು ಯೋಚನೆ ಮಾಡಿ, ಅಲ್ವಾ? ಆಚಾರ್ಯರೇ ಹಾಗೆ ಹೇಳಿದ್ದಾರೆ ಅಂದ್ರೆ ನಮ್ಮ ಜ್ಞಾನ ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ನಾವಿನ್ನೂ ನದಿವರೆಗೂ ಹೋಗೇ ಇಲ್ವೇನೋ. ಹಾಗಾಗಿ ಭಗವಂತ ನಮಗೆ ಎಷ್ಟು ಜ್ಞಾನವನ್ನ ಕರುಣಿಸೋದಿಕ್ಕೆ ಸಾಧ್ಯವೋ ಅಷ್ಟೂ ಜ್ಞಾನವನ್ನ ಕರುಣಿಸ್ಲಿ. ಯಾಕೆಂದ್ರೆ ನಾನು ನನ್ನ ಭಗವಂತನನ್ನ ಹೋಗಿ ಸೇರ್ಬೇಕು. ಹೇಗೆ ಎಲ್ಲೋ ದೂರ ದೇಶದಲ್ಲಿ ಇರೋರು ಏನೋ ಕಷ್ಟ ಆದಾಗ ನಾನು ನನ್ನ ದೇಶಕ್ಕೆ ಹೋಗಿ ನಾನು ನನ್ನ ಅಪ್ಪ ಅಮ್ಮನ ಸೇರಿದ್ರೆ ಸಾಕು ಅಂತ ಹೇಗೆ ಮಕ್ಕಳು ಪರಿತಪಿಸ್ತಾರೋ, ಹಪಹಪಿಸ್ತಾರೋ, ಆ ರೀತಿ ನಾನೂ ಸಹ ಅಷ್ಟೇ. ಅಂದ್ರೆ ನಾನು ಅಂದ್ರೆ ಈ ಆತ್ಮವೂ ಸಹ ಹಾಗೆ. ಕನಕದಾಸರೇ ಹೇಳಿದ್ದಾರೆ, ನಾನು ಹೋದರೆ ಹೋಗಬಹುದು ಅಂತ. ಆ ನಾನು ಅನ್ನೋದನ್ನ ಎಷ್ಟು ಸಾಧ್ಯವೋ ಅಷ್ಟೂ ಕಳ್ಕೊಂಡು ನನ್ನ ಭಗವಂತನನ್ನ ಸೇರುವಂತಹ ಪುಟ್ಟ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡೋಣ, ಅಲ್ವಾ? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಇನ್ನೂ ಏನೆಲ್ಲ ಹೇಳ್ತಾನೆ ಅಂತ ನಾಳೆ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.